ಹಾಂ ಹಲೋ ನಮಸ್ಕಾರ. ನಾನು ವೀರ್ ಹುಗಾರ. ಇವತ್ತೇನು ರಾಯಚೂರು ಡಿಸ್ಟಿಕ್ನ ಸಿಂಧನೂರಲ್ಲಿರ್ತಕ್ಕಂತಹ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಇಂಟೀರಿಯರ್ ಆಗಿರ್ತಕ್ಕಂಥ ಈ ಒಂದು ನಮ್ಮ ಲಕ್ಕಿ ಇಂಟೀರಿಯರ್ ಸಿಂಧನೂರಿಗೆ ಬಂದಿದ್ದೇವೆ. ಈ ಒಂದು ಇಂಟೀರಿಯರಲ್ಲಿ ಯಾವ ರೀತಿಯಾದಂಥ ಒಂದು ವರ್ಕಿಂಗ್ ಪ್ರೋಸೆಸ್ ಇದೆ ಅಂತಕ್ಕಂಥದ್ದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ, ಲೆಟ್ಸ್ ಗೋ. ಮೊದಲನೇದಾಗಿ ಇಂಟೀರಿಯರ್ ಅಂತಕ್ಕಂಥದ್ದು ಬಂದಾಗ ಏನಿಲ್ಲ, ಅದರಲ್ಲಿ ಬೇಸಿಕ್ಕು, ಮಾಡ್ಲರು, ಮಿಡ್ ವರ್ಷನ್ ಅಂತಕ್ಕಂಥದ್ದು ಇರುತ್ತೆ. ಹ್ಯಾಂಡ್ ವರ್ಕಲ್ಲಿ ಮಾಡಿರ್ತಕ್ಕಂಥ ಇಂಟೀರಿಯರ್ ಬೇರೆ, ಮಷೀನಲ್ಲಿ ಮಾಡಿರ್ತಕ್ಕಂಥ ಇಂಟೀರಿಯರ್ ಬೇರೆ. ಮಷೀನಲ್ಲೂ ಮತ್ತೆ 2 ಟೈಪ್ಸ್ ಬರುತ್ತೆ, ಬೇಸಿಕ್ ಬೇರೆ ಇರುತ್ತೆ, ಮಾಡ್ಲರ್ ಬೇರೆ ಇರುತ್ತೆ. ಇವತ್ತೇನು ನಮ್ಮ ಈ ಒಂದು ರಾಯಚೂರು ಡಿಸ್ಟಿಕ್ನಲ್ಲಿ ನಾವು ಇವತ್ತು ಸಿಂಧನೂರು ತಾಲೂಕಿನಲ್ಲಿ ಇವತ್ತು ನಾವು ಮಾಡ್ಲರ್ ಇಂಟೀರಿಯರನ್ನು ಮಾಡಿದ್ದೇವೆ. ಇದರ ಒಂದು ಪ್ರಮುಖವಾದಂತಹ ಉದ್ದೇಶ ಏನಂತಂದರೆ, ಕಡಿಮೆ ವೆಚ್ಚದಲ್ಲಿ ಉತ್ಕೃಷ್ಟವಾದಂತಹ ಒಂದು ಇಂಟೀರಿಯರ್ ಸೌಲಭ್ಯವನ್ನು ನಮ್ಮ ಜಿಲ್ಲೆಯಾದ್ಯಂತ ನಾವು ಕೊಡಬೇಕಂತಕ್ಕಂಥ ಉದ್ದೇಶದಿಂದ ನಾವು ಈ ಒಂದು ಇಂಟೀರಿಯರ್ನ ಪ್ರಾರಂಭ ಮಾಡಿದ್ದೇವೆ. ಈಗ ಹ್ಯಾಂಡ್ ವರ್ಕಲ್ಲಿ ಮಾಡಿರ್ತಕ್ಕಂಥ ಇಂಟೀರಿಯರು ಮತ್ತು ಫ್ಯಾಕ್ಟ್ರಿ ವರ್ಕಲ್ಲಿ ಮಾಡಿರ್ತಕ್ಕಂಥ ಇಂಟೀರಿಯರ್ ಇರ್ತಕ್ಕಂತಹ ವ್ಯತ್ಯಾಸ ಏನಂತಕ್ಕಂಥದ್ದನ್ನು ನೋಡೋಣ. ಪ್ರಪ್ರಥಮವಾಗಿ ಹ್ಯಾಂಡ್ ವರ್ಕಲ್ಲಿ ಮಾಡಿರ್ತಕ್ಕಂಥ ಇಂಟೀರಿಯರಲ್ಲಿ ಏನೇನು ವ್ಯತ್ಯಾಸ ಇರುತ್ತೆ ಅಂತಕ್ಕಂಥದ್ದು ನೋಡಿದಾಗ, ಅವರು ಈ ರೀತಿಯಾದಂತಹ ಪ್ಲೇವುಡ್ಗಳು ಬರ್ತವೆ. ಆ ಒಂದು ಪ್ಲೇವುಡ್ ಮೇಲ್ಗಡೆ ಫೆವಿಕಾಲ್ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಕಲರ್ ಲ್ಯಾಮಿನೇಟ್ ಆಗಿರ್ಬೋದು. ಇಲ್ಲಿ ಬನ್ನಿ, ನಿಮ್ಗೆ ತೋರಿಸ್ತೀನಿ ಒಂದ್ಸರಿ. ಏನಿಲ್ಲ, ಇದ್ರ ಮೇಲ್ಗಡೆ ಫೆವಿಕಾಲ್ ಹಾಕ್ಬಿಡ್ತಾರೆ. ಫೆವಿಕಾಲ್ ಹಾಕಿದ ಕೂಡಲೇ ನಿಮ್ಗೆ ಏನಿಲ್ಲ, ನಿಮ್ಗೆ ಕಸ್ಟಮರ್ ಯಾವ ಕಲರ್ ಚಾಯ್ಸ್ ಮಾಡ್ತಾರೆ ಆ ಥರ ಕಲರ್ ಲ್ಯಾಮಿನೇಟ್ಗಳ ಮುಂದ್ಗಡೆ ಹಾಕ್ಕೊತಾರೆ. ಹಿಂದ್ಗಡೆ ಹಾಫ್ ವೈಟ್ ಕೆಲವೊಬ್ರು ಹಾಕ್ತಾರೆ, ಕೆಲವೊಬ್ರು ಹಾಕಲ್ಲ. ಇದನ್ನ ಏನು ಮಾಡ್ತಾರೆ, ಆಮೇಲೆ ಏನಿಲ್ಲ ಒಂದು 10-15 ಪ್ಲೇವುಡ್ ಇದ್ರ ಮೇಲೆ ಇಟ್ಬಿಟ್ಟು ಒಂದು ದಿವಸ 2 ದಿವಸ ಡ್ರೈ ಆದಮೇಲೆ ಅದನ್ನೇನು ಕಟ್ ಮಾಡಿ ಮತ್ತೆ ಡೋರ್ ಹಚ್ತಕ್ಕಂಥ ಕೆಲಸ ಅವ್ರು ಮಾಡ್ತಾರೆ. ಇದೇನಾಗುತ್ತೆ ಅಂದರೆ, ಇನ್ನು ಫ್ಯೂಚರಲ್ಲಿ ನಿಮಗೆ ಬಬಲ್ಸ್ ಬರೋದಾಗಿರ್ಬೋದು, ಕ್ರ್ಯಾಚ್ ಆಗಿರೋದಾಗಿರ್ಬೋದು, ಬಿರುಕು ಬರೋದಾಗಿರ್ಬೋದು, ಎಲ್ಲ ಈ ಒಂದು ಸಂದರ್ಭಗಳು ಈ ಒಂದು ಹ್ಯಾಂಡ್ ವರ್ಕ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಬರತಕ್ಕಂಥ ಚಾನ್ಸಸ್ ತುಂಬ ಇದೆ ಅಂತಕ್ಕಂಥದ್ದು ಹೇಳಕ್ಕೆ ಬಯಸ್ತೇನೆ. ಅದೇ ನಮ್ಮ ಈ ಒಂದು ಫ್ಯಾಕ್ಟ್ರಿಲಿ ಮಾಡಿರ್ತಕ್ಕಂಥ ಪ್ರೆಸ್ಸಿಂಗಲ್ಲಿ ಆದರೆ ಏನೇನು ವ್ಯತ್ಯಾಸ ಇದೆ ಅಂತಕ್ಕಂಥದ್ದು ನೋಡಿದಾಗ ನಾವೇನಿಲ್ಲ, ನಾವು ಸೇಮ್ ಅದೇ ರೀತಿಯಾದಂಥ ಒಂದು ಪ್ರೊಸೆಸ್ಸನ್ನು ಬಳಕೆ ಮಾಡ್ತೇವೆ. ಪ್ರಪ್ರಥಮವಾಗಿ ಈ ಒಂದು ಫೆವಿಕಲ್ಗೆ, ಈ ಒಂದು ಪ್ಲೇವುಡ್ಗೆ ಫೆವಿಕಲ್ ಹಾಕ್ತೀವಿ. ಫೆವಿಕಲ್ ಹಾಕಿದ ಕೂಡಲೇ ಕಸ್ಟಮರ್ಗಳು ಯಾವ ಕಲರು ಲ್ಯಾಮಿನೇಟ್ಗಳನ್ನು ಸೆಲೆಕ್ಷನ್ ಮಾಡ್ತಾರೆ ಆ ಕಲರ್ ಲ್ಯಾಮಿನೇಟ್ಗಳನ್ನು ಹಾಕ್ತೀವಿ. ಅದರ ನಂತರ ಹಿಂದ್ಗಡೆ ಕಂಪಲ್ಸರಿ ನಾವೇನಿಲ್ಲ ಆಫ್ ವೈಟ್ ಬಿಳೆ ಕಲರ್ ಲ್ಯಾಮಿನೇಟನ್ನು ಹಾಕ್ತಕ್ಕಂಥ ಕೆಲಸ ಮಾಡ್ತೀವಿ. ಬಿಳೆ ಕಲರ್ ಲ್ಯಾಮಿನೇಟನ್ನು ನಾವು ಯಾವ ಕಾರಣಕ್ಕಾಗಿ ಕಂಪಲ್ಸರಿ ಹಾಕ್ತೀವಿ ಅಂತ ಹೇಳಿದ್ರೆ, ಮನೆ ಕಟ್ಟಿದ ಮೇಲೆ ಏನಿಲ್ಲ ಒಂದು 10 ವರ್ಷ ಆಗಿರ್ಬೋದು, 15 ವರ್ಷ ಆಗಿರ್ಬೋದು, ಈ ಥರ ಆದಮೇಲೆ ಏನಾಗುತ್ತಾ, ಗೋಡೆ ಒಂದು ವೇಳೆ ತಾವು ಹಿಡಿದ್ರೆ ಏನಿಲ್ಲ ಉಳತ್ತ ಚಾನ್ಸಸ್ಸು, ಇಟ್ಟಿಟ್ಟು ಉದರೋ ಚಾನ್ಸಸ್ ಇರ್ತದೆ. ನಾವು ಆ ಒಂದು ಕಾರಣಕ್ಕಾಗಿ ಏನಿಲ್ಲ ಕಂಪಲ್ಸರಿ ಫ್ರಂಟ್ ಟು ಬ್ಯಾಕ್ ಲ್ಯಾಮಿನೇಟ್ ಹಾಕ್ತೀವಿ. ಫ್ರಂಟ್ ಟು ಬ್ಯಾಕ್ ಲ್ಯಾಮಿನೇಟ್ ಹಾಕಿದ ಕೂಡಲೇ ನೆಕ್ಸ್ಟ್ ಇಲ್ಲಿ ಪ್ರೊಸೆಸ್ ಹೋಗ್ತೀವಿ. ಇವಾಗೇನು ನಾವು ಫ್ಯಾಕ್ಟ್ರಿಲಿ ಯಾವ ಥರ ಈ ಒಂದು ಪ್ರೆಸ್ಸಿಂಗ್ ಆಗ್ತದೆ ಅಂತಕ್ಕಂಥದ್ದನ್ನು ನೋಡೋಣ. ಇಲ್ಲಿ ಬರೀ ಮೊದಲನೇದಾಗಿ ಏನಿಲ್ಲ, ಈ ಥರ ಪ್ಲೈವುಡ್ಗೆ ಏನಿಲ್ಲ ನಾವು ಫೆವಿಕಾಲ್ ಅಟ್ಯಾಚ್ಮೆಂಟ್ ಮಾಡ್ಕೊಳ್ತೀವಿ. ಫೆವಿಕಾಲ್ ಅಟ್ಯಾಚ್ಮೆಂಟ್ ಆದ ಕೂಡಲೇ ಕಸ್ಟಮರು ಯಾವ ಕಲರ್ ಈ ಒಂದು ಲ್ಯಾಮಿನೇಟ್ ಸೆಲೆಕ್ಷನ್ ಮಾಡ್ತಾರೆ ಆ ಕಲರ್ ಲ್ಯಾಮಿನೇಟ್ ಫ್ರಂಟ್ ಸೈಡ್ ಹಾಕ್ತೀವಿ, ಬ್ಯಾಕ್ ಸೈಡ್ ಆಫ್ ವೈಟ್ ಹಾಕ್ತೀವಿ. ಇದಾದ ಕೂಡಲೇ ನಾವು ಈ ಒಂದು ಪ್ರೆಸ್ಸಿಂಗ್ ಮಷೀನಲ್ಲಿ ಕೊಡ್ತೀವಿ. ಈ ಒಂದು ಪ್ರೆಸ್ಸಿಂಗ್ ಮಷೀನಿಂದ ಏನೇ ವಿಶೇಷತೆ ಅಂತಂದರೆ, ಟೋಟಲ್ ಇದು 50 ಟನ್ನು, ಇದು 10 ಟನ್ನು, ಟೋಟಲ್ 60 ಟನ್ ಏನೆಲ್ಲ ಪ್ರೆಸ್ಸಿಂಗ್ ಮಾಡ್ತಕ್ಕಂಥ ಕೆಲಸ ಈ ಒಂದು ಪ್ರೆಸ್ಸಿಂಗ್ ಮಷೀನ್ ಮಾಡುತ್ತೆ. ಹ್ಯಾಂಡ್ ವರ್ಕಲ್ಲಿ ಮಾಡಿದರೆ, ಮನುಷ್ಯ ಮಾಡಿದರೆ ಒಂದು ಕ್ವಿಂಟಲ್ ಮಾಡ್ಬೋದು, 2 ಕ್ವಿಂಟಲ್ ಮಾಡ್ಬೋದು, 5 ಕ್ವಿಂಟಲ್ ಮಾಡ್ಬೋದು. ಅದು ಪ್ರೆಸ್ಸಿಂಗ್ ಆದ ಕೂಡಲೇ ಒಂದು 6 ತಿಂಗಳು, ವರ್ಷ, 2 ವರ್ಷ ಆದ ಕೂಡಲೇ ಕಂಪಲ್ಸರಿ ಬಬಲ್ಸ್ ಬರುತ್ತೆ. ಬಬಲ್ಸ್ ಬರೋದು, ಮೇಲ್ಗಡೆ ಲ್ಯಾಮಿನೇಟ್ ಕಿತ್ತೋಗೋದಾಗುತ್ತೆ. ಬಟ್ ಈ ಒಂದು ಪ್ರೆಸ್ಸಿಂಗ್ ಮಷೀನಲ್ಲಿ ಆದರೆ ನಿಮಗೇನಿಲ್ಲ, ಲೈಫ್ ಲಾಂಗ್ ಯಾವುದೇ ಕಾರಣಕ್ಕೂ ಬಬಲ್ಸ್ ಬರೋದಾಗಿರ್ಬೋದು, ಮೇಲ್ಗಡೆ ಹಾಕಿರ್ತಕ್ಕಂಥ ಲ್ಯಾಮಿನೇಟ್ ಆಗಿರ್ಬೋದು, ಕಿತ್ತೋಗಿರ್ತಕ್ಕಂಥ ಕೆಲಸ ಯಾವುದೇ ಕಾರಣಕ್ಕೂ ಆಗಲ್ಲ. ಇಲ್ಲಿ ನೋಡಿರಿ ಡಿಫ್ರೆನ್ಸ್ ನೀವು ಈಗಾಗಲೇ ನೋಡ್ತಾ ಇದ್ದೀರಿ. ಇದು ಫ್ಯಾಕ್ಟ್ರಿಲಿ ಈ ಒಂದು ಪ್ರೆಸ್ಸಿಂಗ್ ಮಾಡಿರ್ತಕ್ಕಂಥ ಈ ಒಂದು ಪ್ಲೇ ಇದು ನೋಡಿ ಈಗಾಗಲೇ ಕಾಣ್ತಾ ಇದೆ ನಿಮಗೇನಿಲ್ಲ. ನೀವು ಉಳಿತಾಣ ಕಿತ್ತಿದ್ರೂ ಇದು ರಿಮೂವ್ ಆಗಲ್ಲ, ಅಷ್ಟೊಂದು ಅಟ್ಯಾಚಬಲ್ ಇರುತ್ತೆ. ಹಿಂದ್ಗಡೆ ಈ ಥರ ಬಿಳೆ ಕಲರ್ ಲ್ಯಾಮಿನೇಟ್ ಹಾಕಿರ್ತೀವಿ, ಮುಂದ್ಗಡೆ ಕಸ್ಟಮರ್ ಕೇಳಿರ್ತಕ್ಕಂಥ ಕಲರ್ ಹಾಕ್ತೀವಿ, ಹಿಂದ್ಗಡೆ ಆಫ್ ವೈಟ್ ಹಾಕ್ತೀವಿ ಕಂಪಲ್ಸರಿನು. ಇದನ್ನೇನಿಲ್ಲ ನಾವು ಪ್ರೆಸ್ಸಿಂಗಲ್ಲಿ ಕೊಟ್ಟಾಗ ಇದು ಯಾವ ಥರ ಆಗುತ್ತೆ ಅಂದರೆ, ನೋಡಿ ಇಲ್ಲಿ ನೋಡ್ತಾ ಇದ್ರೆ ನೀವೇನಿಲ್ಲ, ಅಪ್ ಟು 60 ಟನ್ ಪ್ರೆಸ್ಸಿಂಗ್ ಆಗುತ್ತೆ. ಇದು ಇವಾಗ ನೀವು ನೋಡ್ತಾ ಇದ್ರೆ ನೋಡಿ, ಇದು 50 ಟನ್ನು, ಇದು 10 ಟನ್ನು. ಹ್ಯಾಂಡಲ್ಲಿ ಮನುಷ್ಯ ವರ್ಕ್ ಮಾಡಿದರೆ 1 ಕ್ವಿಂಟಲ್ ಹಾಕ್ಬೋದು, 2 ಕ್ವಿಂಟಲ್ ಹಾಕ್ಬೋದು ಸರ್, ಏನಿಲ್ಲ. ಅದು ಕಂಪಲ್ಸರಿ ಬಬಲ್ಸ್ ಬರೋದು, ಲ್ಯಾಮಿನೇಟ್ ಕಿತ್ತೋಗೋದು ಏನೆಲ್ಲ ಸಮಸ್ಯೆ ಬರ್ತದೆ. ನಮ್ಮಲ್ಲಿ ಏನಂತಂದರೆ ಫ್ಯಾಕ್ಟ್ರಿ ಮ್ಯಾನುಫ್ಯಾಕ್ಚರಿಂಗ್ಗೆ ಹ್ಯಾಂಡ್ ವರ್ಕ್ ರೀ. ಇದು 60 ಟನ್ ಪ್ರೆಸ್ಸಿಂಗ್ ಆದ ಕೂಡಲೇ ನಿಮ್ಗೆ ಯಾವುದೇ ಕಾರಣಕ್ಕೂ ಬಬಲ್ಸ್ ಬರೋದು, ಕಿತ್ತೋಗೋದಾಗಲ್ಲ ರೀ. ನೋಡ್ಬೋದು ನೀವು, ಇವಾಗ ಏನಿಲ್ಲ ಟೋಟಲ್ 60 ಟನ್ ಇದೇನೆಲ್ಲ ಪುಷಪ್ ಆಗುತ್ತೆ ನೋಡಿ. ಇವಾಗ ಟೋಟಲ್ ಎಲ್ಲ ಸರೌಂಡಿಂಗ್ ಎಲ್ಲ ಆ್ಯಂಗಲೂ ಪ್ರೆಸ್ ಆಗುತ್ತೆ ಸರ್. ಇದೇನಿಲ್ಲ ಈ ಒಂದೇ ಲೆವೆಲಲ್ಲಿ ಪ್ರೆಸ್ಸಿಂಗ್ ಆಗೋದಕ್ಕೆ ನಿಮಗೆ ಯಾವುದೇ ಕಾರಣಕ್ಕೂ ಬಬಲ್ಸ್ ಬರೋದು, ಲ್ಯಾಮಿನೇಟ್ ಕಿತ್ತಕ್ಕಂಥ ಸಮಸ್ಯೆ ಬರಲ್ಲ ರೀ. ಇದು ಪ್ಲಸ್ ಪಾಯಿಂಟ್ ನಮಗೆ ಏನಿಲ್ಲ. ಇಂಟೀರಿಯರಲ್ಲಿ ಏನಿಲ್ಲ, ನಾವು ಲ್ಯಾಮಿನೇಟ್ ಎಷ್ಟು ಪ್ರೆಸ್ಸಿಂಗ್ ಕರೆಕ್ಟ್ ಆಗುತ್ತೆ ಅಲ್ಲಿವರೆಗೂ ಬಾಳಿಕೆ ಇರುತ್ತೆ ಸರ್, ವರ್ಕ್ ಏನಿಲ್ಲ.
ಲೈಫ್ ಟೈಮ್ ಸರ್, ಏನಿಲ್ಲ ಡಿಪೆಂಡ್ ಅಪಾನ್ ನೀವು ಮಟೀರಿಯಲ್ ಒಂದು ಸ್ವಲ್ಪ ಏನಿಲ್ಲ ಪ್ಲೇವುಡ್ ಅದೆಲ್ಲ ಸ್ವಲ್ಪ ಕ್ವಾಲಿಟಿ ಹಾಕ್ಸ್ಕೊಂಬಿಟ್ರೆ ನಿಮ್ಗೆ ಲೈಫ್ ಹಂಗೆ ಇರುತ್ತೆ ಸರ್, ವರ್ಕ್ ಏನಿಲ್ಲ. ನೋಡಿರಿ ಕಾಣ್ತಿದೆ ನೋಡಿರಲ್ಲ, ಪ್ರೆಷರ್ ನೋಡಿರಿ ಯಾವ ಥರ ಆಗ್ತಿದೆ. ಆಟೋಮೆಟಿಕ್ 60 ಟನ್ ಪ್ರೆಷರ್ ಹಾಕಿದ ಕೂಡಲೇ ಆಟೋಮೆಟಿಕ್ ಸ್ಟಾಂಡ್ ಸ್ಟಾಪ್ ಆಗುತ್ತೆ ಸರ್. ಪ್ರೆಸ್ಸಿಂಗ್ ಆಗ್ತಿರೋದು ಟೋಟಲ್ ಒಂದು 4 ರಿಂದ 5 ತಾಸು ಪ್ರೆಸ್ಸಿಂಗ್ ಆಗ್ಬೇಕು, ಏನಿಲ್ಲ 4-5 ತಾಸು ಪ್ರೆಸ್ಸಿಂಗ್ ಆಗಬೇಕು. ಒಂದು 2 ತಾಸಲ್ಲೇ ತೆಗಿಬೋದು, ಬಟ್ 4-5 ತಾಸು ಪ್ರೆಸ್ಸಿಂಗ್ ಆದರೆ ಇನ್ನು ಫ್ಯೂಚರಲ್ಲೂ ಯಾವುದೇ ಕಾರಣಕ್ಕೂ ಲ್ಯಾಮಿನೇಟ್ ಕಿತ್ತಾಗಲ್ಲ. ಇದಾದ ಕೂಡಲೇ ನಮ್ಮದು ನೆಕ್ಸ್ಟ್ ಪ್ರೊಸೆಸ್ ಏನಿರುತ್ತೆ ಅಂದರೆ ಇಲ್ಲಿ ಕಟಿಂಗ್ ಮಷೀನ್ ಬರ್ತೀವಿ ನಾವು. ಇನ್ನೊಂದು ಏನಂತಂದರೆ ಹ್ಯಾಂಡ್ ವರ್ಕಲ್ಲಿ ವರ್ಕ್ ಮಾಡಬೇಕಾದ್ರೆ ಮಿನಿಮಮ್ ಒಂದು ಏನಿಲ್ಲ 30 days 45 days ಟೈಮ್ ತೊಗೊಳುತ್ತೆ. ಬಟ್ ಈ ಒಂದು ಫ್ಯಾಕ್ಟ್ರಿ ವರ್ಕಲ್ಲಿ ನಿಮಗೆ ಏನಿಲ್ಲ ಏನೊಂದು ನಿಮಗೆ ಉಳಿತಾಯ ಆಗಿರ್ತಕ್ಕಂತಹ ಸಮಯ ಏನಂತಂದರೆ ಈ ಒಂದು ಫ್ಯಾಕ್ಟ್ರಿ ವರ್ಕಲ್ಲಿ ನಿಮಗೇನಿಲ್ಲ ಅತ್ಯಂತ ಕಡಿಮೆ ಸಮಯದಲ್ಲಿ ನಿಮ್ಮ ಮನೆ ಇಂಟೀರಿಯರ್ ಏನಿಲ್ಲ ಅತ್ಯಂತ ಸುಂದರವಾಗಿ ಆಗುತ್ತೆ. ಅದು ಏನಕ್ಕಂತಂದರೆ ಹ್ಯಾಂಡ್ ವರ್ಕ್ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಏನು ಮಾಡ್ತಾರೆ, ಆ ಒಂದು ಮನೆಯಲ್ಲೇ ಪ್ರತಿಯೊಂದು ಲ್ಯಾಮಿನೇಟ್ ಪ್ರೆಸ್ಸಿಂಗ್ ಆಗಿರ್ಬೋದು, ಕಟ್ಟಿಂಗ್ ಆಗಿರ್ಬೋದು, ಪ್ರತಿಯೊಂದು ಅಲ್ಲೇ ಮಾಡ್ಕೊಳ್ತಾರೆ. ಅಲ್ಲಿ ಟೈಮ್ ಹಿಡ್ಕೊಳ್ತೈತೆ. ಬಟ್ ನಮ್ದು ಹಂಗಿರಲ್ಲ. ನಾವು ಯಾವ ಥರ ನಮ್ಮ ಪ್ರೊಸೆಸ್ ಇರುತ್ತೆ ಅಂತಂದರೆ ಸೈಟಿಗೆ ಹೋಗಿಬಿಟ್ಟು ಸೈಟಲ್ಲಿ ಯಾವ ಕಂಡೀಷನ್ ಇದೆ ನೋಡ್ಕೊಂಬಿಟ್ಟು ಅಲ್ಲೇ ಸೈಜ್ ತೊಗೊಂಬಿಟ್ಟು ಆ ಒಂದು ಸೈಜ್ ಪ್ರಕಾರನೇ ಎಲ್ಲ ಪೇಸ್ಟಿಂಗ್ ಆಗಿರ್ಬೋದು, ಕಲರಿಂಗ್ ಆಗಿರ್ಬೋದು ಎಲ್ಲ ಇಲ್ಲೇ ಮಾಡ್ಕೊತೀವಿ. ಸೈಜ್ ತಗೊಂಡು ಕೂಡಲೇ ಆ ಒಂದು ಸೈಜಿಗೆ ಯಾವ ಥರ ಈ ಒಂದು ಸೈಜ್ ಕಟಿಂಗ್ ಲಿಸ್ಟ್ ಬರ್ತದೆ ಅಂದ್ರೆ ಪ್ರತಿಯೊಂದು ಇಲ್ಲೇ MM ಲೆಕ್ಕಲ್ಲಿ ನಾವು ಕಟಿಂಗ್ ಮಾಡ್ಕೊತೀವಿ. ಕಟಿಂಗ್ ಯಾವ ಥರ ಆಗುತ್ತಂದರೆ ತೋರಿಸ್ತೀನಿ ನಿಮಗೆ, ಏನಿಲ್ಲ ಜಸ್ಟ್ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಕಟ್ಟಿಂಗಲ್ಲಿ ಒಂದು ಕೂಲಷ್ಟು ಮಿಸ್ಟೇಕ್ ಬರೋಲ್ಲ, ಅಷ್ಟೊಂದು ಅಕ್ಯುರೇಟ್ ಆಗೋದಂಥ ಕಟಿಂಗ್ ಬರುತ್ತೆ. ಈಗೇನು ನೀವು ನೋಡ್ತಾ ಇದ್ದೀರಾ, ನೋಡ್ರಿ ಇಲ್ಲಿ ಈಗಾಗಲೇ ನೋಡ್ತಿದ್ದೀರಾ ನೀವು, ನೋಡ್ರಿ ಇಲ್ಲಿ ಹ್ಯಾಂಡ್ ವರ್ಕ್ ಮಾಡಿರ್ತಕ್ಕಂಥ ಕೆಲಸ ಆಗಿರ್ಬೋದು. ಇಲ್ಲಿ ನೋಡ್ರಿ ನೀವು ಈಗಾಗಲೇ ನೋಡ್ತಿದ್ದಾರೆ, ಏನಿಲ್ಲ ಒಂದು ನಿಮಗೆ ಒಂದು ಎಳೆಷ್ಟನ್ನು ಸಹ ಡಿಫ್ರೆನ್ಸ್ ಬರೋಲ್ಲ. ಈ ರೀತಿಯಾದಂಥ ಕೆಲಸ ಇಲ್ಲಿ ಇರುತ್ತೆ. ನೀವು ಬೇಕಾದ್ರೆ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ, ಏನಿಲ್ಲ ಪ್ಲೇದಲ್ಲೇ ಒಂದ್ಸರಿ ಕಟಿಂಗ್ ಆದ್ರೆ ಆಯ್ತು ರೀ, ಆ್ಯಕ್ಯುರೇಟ್ ಕಟಿಂಗ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ನಾನು ತೋರಿಸ್ತೀನಿ, ಇದೊಂದು ನೋಡಿರಿ ನೀವು ಸ್ಯಾಂಪಲ್, ಏನಿಲ್ಲ ಇಲ್ಲಿ ಇನ್ನೊಂದು ಕಟಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮಲ್ಲಿ 2 ಬ್ಲೇಡ್ ಇರ್ತದೆ, 2 ಬ್ಲೇಡ್ ಇರ್ತವೆ. ಬಟ್ ಹ್ಯಾಂಡ್ ಕಟಿಂಗಲ್ಲಿ ಏನಿರ್ತದೆ ಅಂದರೆ ಸಿಂಗಲ್ ಬ್ಲೇಡ್. ಹ್ಯಾಂಡ್ ಕಟಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಷಿನ್ ಆ ಕಡೆ ಕ್ರಾಸ್ ಆಗುತ್ತೆ. ಕ್ರಾಸ್ ಆಗಿದಾಗ ಕಟಿಂಗಲ್ಲಿ ಏನಿಲ್ಲ ನಮಗೆ ಅಕ್ಯುರೇಟಾಗಿ ಸಿಗೋಲ್ಲ. ಬಟ್ ಇಲ್ಲಿ ಏನಿಲ್ಲ ಡಬಲ್ ಬ್ಲೇಡ್ ಇರುತ್ತಲ್ಲ, ಅಕ್ಯುರೇಟಾಗಿ ನಿಮ್ಗೆ ಕಟಿಂಗ್ ಸಿಗುತ್ತೆ. ಇಲ್ಲಿ ನೋಡಿ ನಿಮ್ಗೆ ತೋರಿಸ್ತಿದೆ ನಿಮಗೇನಿಲ್ಲ, ನೋಡಿರಿ ಇದು ಇವಾಗ ಕಟಿಂಗ್ ಮಾಡಿರೋದು ಫಿಸಿಕಲ್ ಆಗಿನೇ ನೋಡಿರಿ. ಇಷ್ಟೊಂದು ಅಕ್ಯುರೇಟಾಗಿ ವರ್ಕ್ ಇರುತ್ತೆ ರೀ, ಒಂದಿಷ್ಟು ಗ್ಯಾಪೂ ಬರೋಲ್ಲ. ಫಿನಿಶಿಂಗೂ ಅದೇ ರೀತಿಯಲ್ಲಿ ಇರುತ್ತೆ, ವರ್ಕೂ ಅದೇ ರೀತಿಯಲ್ಲಿ ನೀಟ್ ಇರುತ್ತೆ. ಇದೇನು ನಿಮಗೆ ಡ್ಯೂರಬಿಲಿಟಿ ಏನಿರುತ್ತೆ ಅದು ಜಾಸ್ತಿ ಇರುತ್ತೆ ಸರ್ ಹ್ಯಾಂಡ್ ವರ್ಕಲ್ಲೂ ನಮಗೂ. ಇದಾದ ಕೂಡಲೇ ನೆಕ್ಸ್ಟ್ ಪ್ರೊಸೆಸ್ ನಾವು ಏನು ಮಾಡ್ತೀವಿ ಅಂದರೆ ಫ್ಯಾಕ್ಟ್ರಿಲಿ ಇಲ್ಲಿ ಬರೀ ನಾನು ತೋರಿಸ್ತಿದ್ದೀನಿ. ಇವಾಗ ಈ ಒಂದು ಹ್ಯಾಂಡ್ ವರ್ಕ್ ಮಾಡಿರ್ತಕ್ಕಂಥ ಇಂಟೀರಿಯರ್ ಆಗಿರ್ಬೋದು, ಫ್ಯಾಕ್ಟ್ರಿ ಮಾಡಿರ್ತಕ್ಕಂಥ ಇಂಟೀರಿಯರ್ಗೆ ವ್ಯತ್ಯಾಸ ಮತ್ತೊಂದು ಏನಂತಂದರೆ ಈ ಒಂದು ಬೀಡಿಂಗ್ ಆಗ್ತಕ್ಕಂಥದ್ದಾಗಿರ್ಬೋದು, ಎಡ್ಜ್ ಬೆಂಡಿಂಗ್ ಹಾಕೋತಕ್ಕಂಥ ಆಗಿರ್ಬೋದು. ಇವಾಗ ಏನಾಗುತ್ತಂದರೆ ಹ್ಯಾಂಡ್ ವರ್ಕಲ್ಲಿ ಮಾಡೋರು ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಮೇಲ್ಗಡೆ ಹಾಕಿರ್ತಕ್ಕಂಥ ಕಲರ್ ಲ್ಯಾಮಿನೇಟ್ ಏನಿದೆ ಅದನ್ನು ಕಟ್ ಮಾಡ್ಕೊಂಬಿಟ್ಟು ಇಲ್ಲಿ ಗಮ್ಮೆಲ್ಲ ಹಾಕೊಂಡ್ಬಿಟ್ಟು ಏನೆಲ್ಲ ಆ ಕಡೆ ಟೇಪ್ ಹಾಕ್ತಾರೆ. 1 ದಿವಸ 2 ದಿವಸ ಬಿಟ್ಬಿಟ್ಟು ಏನೆಲ್ಲ ಉಳಿಕೊಂಡು ಸಿಗ್ತಾರೆ ಅದ್ರ ಕಡೆಗೆ. ಇದು ಕಂಪಲ್ಸರಿ ಏನಾಗುತ್ತೆ ಅಂತಂದರೆ ನಿಮಗೆ ವರ್ಷ 6 ತಿಂಗಳು 2 ವರ್ಷ ಆದ ಕೂಡ ಏನಾಗುತ್ತೆ ಅಂತಂದರೆ ಕಂಪಲ್ಸರಿ ಇದು ಮೇಲ್ಗಡೆ ಏನೆಲ್ಲ ಬೀಡಿಂಗ್ ಕಿತ್ತೈತಿ. ಕೆಲವೊಬ್ರು ಏನು ಮಾಡ್ತಾರೆ ಇದಕ್ಕೆ ಇಲ್ಲ ಈ ಥರ PVC ಟೇಪ್, ಈ ಕಲರ್ ಮ್ಯಾಚಿಂಗ್ PVC ಟೇಪ್ ತೊಗೊತಾರೆ, ಟೇಪ್ ತೊಗೊಂಡು ಹಾಕ್ತಾರೆ. ಕೆಲವೊಬ್ರು ಮೇಲ್ಗಡೆ ಮಳೆ ಬಿಡ್ತಾರೆ. ಇದು ಪೂರಾ ಅಷ್ಟೊಂದು ಅಫಿಷಿಯಲಾಗಿ ಕಾಣಲ್ಲ ರೀ. ಇದೇನಿಲ್ಲ ನಮ್ಮಲ್ಲಿ ಹೇಗಿರುತ್ತಂದ್ರೆ ಇದೇನಿಲ್ಲ 180 ಡಿಗ್ರಿಯಲ್ಲಿ ಹೀಟ್ ಆಗುತ್ತೆ ರೀ. 180 ಡಿಗ್ರಿ ಪ್ಲಸ್ಸಲ್ಲಿ ಹೀಟಾಗಿ ಎಡ್ಜ್ ಬೆಂಡಿಂಗ್ ಆಗುತ್ತೆ ರೀ. ಒಂದ್ಸರಿ ಎಡ್ಜ್ ಬೆಂಡಿಂಗ್ ಆಗಿಬಿಟ್ರೆ ಲೈಫ್ ಲಾಂಗ್ ಸರ್. ಹ್ಯಾಂಡ್ ವರ್ಕಲ್ಲಿ ಮಾಡಿರ್ತಕ್ಕಂಥ ವರ್ಕ್ಗೂ ನಮ್ಮಲ್ಲಿ ಮಾಡಿರ್ತಕ್ಕಂಥ ವರ್ಕ್ಗೆ ವ್ಯತ್ಯಾಸ ಏನಂತಂದರೆ ನಮ್ಮದು ಪ್ರೊಡಕ್ಷನ್ ಕಾಸ್ಟು ಈ ವೈಸ್ ಬಂದಾಗ ಏನೆಲ್ಲ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಯಾಕಂದರೆ ಇಲ್ಲಿ ನೀವೇನು ನೋಡ್ತಾ ಇದ್ದಾರೆ ನೋಡಿರಿ, ಇದು ಎಡ್ಜ್ ಬೆಂಡಿಂಗ್ ಗ್ಲೂ ರೀ. ಇದಕ್ಕೆ ಆಗ್ತಕ್ಕಂಥ ಗ್ಲೂ ನಾವೆಲ್ಲ ರೆವಾ ಕಂಪ್ನಿದೇ ಯೂಸ್ ಮಾಡೋದೆಲ್ಲ. ಇದರಲ್ಲಿ ಏನಾಗುತ್ತೆ ಅಂತಂದರೆ ಇದು 680 ರೂಪಾಯಿ 700 ರೂಪಾಯಿ kg ರೀ. ಒಂದು ಪ್ಲೇಗೆ 1-1.5 kg ಹೋಗುತ್ತೆ. ಬಟ್ ಹ್ಯಾಂಡ್ ವರ್ಕ್ ಅಂತಂದು ಬಂದಾಗ ಏನಾಗುತ್ತೆ 120 ರೂಪಾಯಿ 130 ರೂಪಾಯಿಗೆಲ್ಲ 1 kg ಗಮ್ ಸಿಗುತ್ತೆ ನಿಮಗೆ. ಆ ಗಮ್ ಹಾಕಿ ಏನಿಲ್ಲ ಅವರು ಈ ಒಂದು ಬೀಡಿಂಗ್ ಹಾಕಿಬಿಟ್ರೆ ಲೈಫ್ ಬರಲ್ಲ ನಿಮಗೆ, ಏನಿಲ್ಲ 6 ತಿಂಗಳು ವರ್ಷಕ್ಕೆ ಕಿತ್ತೋಗುತ್ತೆ ಕಂಪಲ್ಸರಿ. ಬಟ್ ನಮ್ದು ಹಂಗಿರಲ್ಲ, 180 ಡಿಗ್ರಿ ಹೀಟ್ ಆಗುತ್ತಲ್ಲ ರೀ. ಇಲ್ಲಿ ಬರೀ ತೋರಿಸ್ತೀನಿ ನಿಮಗೆ ಎಲ್ಲ ಗ್ಲೂದಿಲ್ಲಿ ತೋರಿಸ್ತಿದ್ದೀನಿ. ಸುಡ್ತಾ ಇದೆ, ಹೀಟ್ ಆಗಿದೆ ಆಲ್ರೆಡಿ ನೋಡಿರಿ. ಈ ಥರ ಇರುತ್ತೆ. ಈ ಥರ ಹಾಕ್ಬಿಟ್ರೆ ಅದು ಆಟೋಮೆಟಿಕ್ಲಿ 180 ಡಿಗ್ರಿ ಹೀಟಾಗಿ ಏನಿಲ್ಲ ಎಡ್ಜ್ ಬೆಂಡಿಂಗ್ ಆಗುತ್ತೆ. ಇವಾಗೇನು ನಿಮಗೆ ಏನಿಲ್ಲ ಫಿಸಿಕಲಾಗಿ ಒಂದು ಕಾಪಿನ ನಾನು ಡೆಮೋ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿರಿ ಈ ಥರ ಬೀಡಿಂಗ್ ಇರುತ್ತಲ್ಲ,
ಈ ಥರ ಬಿಲ್ಡಿಂಗ್ ಇರುತ್ತೆ. ಜಸ್ಟ್ ಒಂದು ಪ್ಲೇ ಇಟ್ಬಿಟ್ರೆ ಆಟೋಮೆಟಿಕ್ ಅದೇ ಎಲ್ಲ ಫಂಕ್ಷನ್ಸನ್ನು ಮುಗಿಸ್ಕೊಂಬಂದ್ಬಿಡುತ್ತೆ. ನೋಡಿರಿ ತೋರಿಸ್ತಿದ್ದೀನಿ ನಿಮಗೇನೆಲ್ಲ. ಸರಿ ನೋಡ್ರಿ, ಈ ಒಂದು ಫಿನಿಶಿಂಗ್ ಆಗಿರ್ಬೋದು, ಈ ಒಂದು ರೇಡಿಯೇಷನ್ ಏನಿದೆ ಇದು ಹ್ಯಾಂಡ್ ವರ್ಕಲ್ಲಿ ಬರಲ್ಲ, ಬೇಸಿಕ್ ಫ್ಯಾಕ್ಟ್ರಿಲೂ ಬರಲ್ಲ. ಈ ಒಂದು ವರ್ಕ್ ಏನಿದೆ ಇದು ಮಾಡ್ಯುಲರ್ ಇಂಟೀರಿಯರಲ್ಲಿ ಮಾತ್ರ ಬರ್ಲಿಕ್ಕೆ ಸಾಧ್ಯ ರೀ. ಈ ಥರ ರೇಡಿಯೇಷನ್ ಆಗಿರ್ಬೋದು, ಇಲ್ಲಿ ನೋಡಿ ನೋಡ್ತಿದ್ದಾರೆ ಈಗಾಗಲೇ ನೀವೇನಿಲ್ಲ, ಇದು ಸ್ವಲ್ಪ ಹೀಟ್ ಇರುತ್ತೆ. ಇವಾಗ 180 ಡಿಗ್ರಿಯಲ್ಲಿ ಆಗಿರುತ್ತಲ್ಲ, ಹೀಟ್ ಇರುತ್ತೆ. ಇಲ್ಲಿ ನೋಡ್ರಿ ಏನಿಲ್ಲ ವರ್ಕ್ ನೋಡ್ರಿ ಎಷ್ಟೊಂದು ಫಿನಿಶಿಂಗ್ ಬರುತ್ತೆ. ಬರೀ ಇನ್ನೊಂದು ಪೀಸ್ ತೋರಿಸ್ತೀನಿ ಬರೀ ಸರ್ ನಿಮಗೆ. ನೋಡಿರಿ ಜಸ್ಟ್ ಇಲ್ಲಿ ಒಂದು ಪ್ಲೇ ಇಟ್ಬಿಟ್ರೆ ಆಟೋಮೆಟಿಕ್ಲಿ ಎಲ್ಲನಕ್ಕೆ ಫಂಕ್ಷನ್ಸ್ ತಾನೇ ಮಾಡುತ್ತೆ ನೋಡಿ. ನೋಡ್ರಿ ಇಲ್ಲಿ ಫಿನಿಶಿಂಗ್ ನೋಡ್ತಾ ಇದ್ದಾರೆ ನೀವು, ಇಷ್ಟೊಂದು ಅಕ್ಯುರೇಟ್ ಆಗಿರ್ತಕ್ಕಂಥ ಫಿನಿಶಿಂಗ್ ಬರ್ತಾಯಿದೆ ಇಲ್ಲಿ. ಇದು ಹ್ಯಾಂಡ್ ವರ್ಕಿಗೂ ಕಂಪ್ನಿ ಫಿಟ್ಟಿಂಗ್ಸೇ ಬೇರೆ, ಮ್ಯಾನ್ಯಲ್ ಆಗಿ ಹೋಗೋದೇ ಬೇರೆ. ಇದು ಡಿಫ್ರೆನ್ಸ್ ಮೇನ್ ಡಿಫ್ರೆನ್ಸ್ ಇರೋದು. ನನ್ನಲ್ಲಿ ಎಲ್ಲ ಬ್ರ್ಯಾಂಡ್ಗಳ ಮೆಟೀರಿಯಲ್ ಇದೆ. ಕಸ್ಟಮರ್ ಈ ಬ್ರ್ಯಾಂಡ್ ಅಂತೇನಿಲ್ಲ, ಪ್ರತಿಯೊಂದು ಬ್ರ್ಯಾಂಡನ್ನು ಹಾಕ್ತೀವಿ ನಾವು. ಇವಾಗ MDF ಅಲ್ಲಿ ಬಂದಾಗ ಇವೆಲ್ಲ ಕಲರ್ ಲ್ಯಾಮಿನೇಟ್ಗಳು ಕಸ್ಟಮರ್ ಈಗಾಗಲೇ ನಮಗೆ ವರ್ಕ್ ಕನ್ಫರ್ಮ್ ಮಾಡಿರ್ತಕ್ಕಂಥ ಸೈಟ್ಗಳ ಈ ಒಂದು ಲ್ಯಾಮಿನೇಷನ್ ಆಲ್ರೆಡಿ ನಾವು ತರಿಸಿದ್ದೀವಿ. ಇವಾಗ ಕಸ್ಟಮರ್ ಈಗಾಗಲೇ ನಮಗೇನು ವರ್ಕ್ ಕೊಟ್ಟಿದ್ದಾರೆ, ಆ ಒಂದು ಅವರು ಕಲರ್ ಸೆಲೆಕ್ಷನ್ ಮಾಡಿರ್ತಕ್ಕಂಥ ಲ್ಯಾಮಿನೇಟ್ಗಳು ಇವೆಲ್ಲ. ಇದಾದ ಕೂಡಲೇ ಇಲ್ಲಿ ಬರೀ ತೋರಿಸ್ತೀನಿ ನಿಮಗೆ. ಇದು ಆಲ್ರೆಡಿ ಇದು ರೆಡಿ ಟು ಡಿಸ್ಪ್ಲೇಸ್ ಫಾರ್ ಕೊಪ್ಪಳ. ಈ ಒಂದು ಕೊಪ್ಪಳಕ್ಕೆ ಹೋಗ್ತಕ್ಕಂಥ ಮೆಟೀರಿಯಲ್ ಇದು ಈಗಾಗಲೇ ರೆಡಿ ಆಗಿದೆ. ಇದಾದ ಕೂಡಲೇ ಇಲ್ಲಿ ಬರ್ರಿ, ನಮ್ಮ ಹತ್ರ ಎಲ್ಲ ಬ್ರ್ಯಾಂಡ್ ಪ್ಲೇದೂ ಅವೈಲೇಬಲ್ ಇದೆ. ಇದೆಲ್ಲ ಆಫ್ ವೈಟು ಕಾಣ್ತಿದೆ ನಿಮಗೆ ಈಗಾಗಲೇ ನೋಡ್ರಿ. ಇಲ್ಲಿ ಸುಮಾರು ಯಾವಾಗಲೂ 1000 ರಿಂದ 2000 ಆಫ್ ವೈಟ್ ನಮ್ಮ ಹತ್ರ ಸ್ಟಾಕ್ ಇರುತ್ತೆ. ನಾವು ಓನ್ಲಿ ಇಂಟೀರಿಯರ್ ಮಾಡೋದ್ರ ಜೊತೆ ಇಲ್ಲಿ ಹೋಲ್ಸೇಲ್ ಆಗಿನೂ ಮೆಟೀರಿಯಲ್ ಏನು ಸಪ್ಲೈ ಮಾಡ್ತೀವಿ ಸರ್. ಟೋಟಲ್ ಪ್ಲೇ ಆಗಿರ್ಬೋದು, ಲ್ಯಾಮಿನೇಟ್ ಆಗಿರ್ಬೋದು, ಹಾರ್ಡ್ವೇರ್ ಇಷ್ಟ ಆಗಿರ್ಬೋದು ಎಲ್ಲನೂ ಹೋಲ್ಸೇಲ್ ಆಗಿ ನಾವು ಕೊಡ್ತಾಯಿದ್ದೀವಿ. ಇವಾಗ ಏನಿಲ್ಲ ನಮ್ದು ಏನಂತಂದರೆ ಕಡಿಮೆ ವೆಚ್ಚದಲ್ಲಿ ಉತ್ಕೃಷ್ಟವಾದಂಥ ಇಂಟೀರಿಯರ್ ಸೌಲಭ್ಯವನ್ನು ನಮ್ಮ ಈ ಒಂದು ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಗೂ ಸಹ ಸಪ್ಲೈ ಮಾಡ್ತಕ್ಕಂಥ ಒಂದು ಉದ್ದೇಶ ನಾವು ಇಟ್ಕೊಂಡಿದ್ದೇವೆ. ಈಗಾಗಲೇ ನೋಡ್ತಾ ಇದ್ದೀವಿ ನೋಡಿ. ಇಲ್ಲಿ ನಮ್ಮಲ್ಲಿ ಪ್ಲೇ ಇದೆ ಒಂದೇ ಅಂತ ಏನಿಲ್ಲ, ನಮ್ಮಲ್ಲಿ ಗ್ರೀನ್ ಪ್ಲೇ ಇದೆ, ಸೆಂಚುರಿ ಇದೆ, ಮತ್ತು ಎವರೆಸ್ಟ್ ಇದೆ, ಡೂರಾ ಇದೆ. ಎಲ್ಲ ಪ್ಲೇನೂ ನಮ್ಮ ಹತ್ರ ಅವೈಲೇಬಲ್ ಇದೆ. ಒಂದೇ ಅಂತಲ್ಲ, MDF ಅಂತ ಬಂದಾಗ ಎಕ್ಸೆಂಟಸ್ ಆಗಿರ್ಬೋದು, ಸೆಂಚುರಿ ಆಗಿರ್ಬೋದು, ಗ್ರೀನ್ ಪೆನಲ್ ಆಗಿರ್ಬೋದು, ಪ್ರತಿಯೊಂದು ಬ್ರ್ಯಾಂಡೂ ನಮ್ಮಲ್ಲಿ ಅವೈಲೇಬಲ್ ಇದೆ. ನೀವು ಯಾವ ಬ್ರ್ಯಾಂಡ್ ಸೆಲೆಕ್ಷನ್ ಮಾಡ್ತೀರಾ ಆ ಬ್ರ್ಯಾಂಡಿಗೆ ತಕ್ಕಂತೆ ವಾರಂಟಿ ಇರುತ್ತೆ. ವಿತ್ ವಾರಂಟಿನೂ ನಾವು ಏನೆಲ್ಲ ಅಗ್ರಿಮೆಂಟಲ್ಲೇ ಕೊಡ್ತೀವಿ. ವರ್ಕ್ ಮಾತ್ರ ಏಕ್ದಮ್ ಪಸಂದ್ ಇರ್ತದೆ ನಮ್ದೇನಿಲ್ಲ. ಸರ್ ನಮ್ಮದು ಬಂದು ಇಂಟೀರಿಯರ್ ಮಾಡ್ಯುಲರ್ ಸರ್. ಟೋಟಲ್ ಹೋಮೇ ನಮ್ಮದು ಇಂಟೀರಿಯರ್ ಇದೆ, ಅಂದ ವಿಚ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಯುಲರ್. ಅದೇ ರೀತಿ ಏನಂದರೆ ನಮ್ಮದು ಆಲ್ಮೋಸ್ಟ್ ಬೇಸಸ್ ಎಲ್ಲ ಬಂದು ಇಟಾಲಿಯನ್ ಆ್ಯಂಡ್ ಜರ್ಮನ್. ಕಿಚನ್ಸ್ ಎಲ್ಲ ಆಗಿರ್ಬೋದು, ಅಥವಾ ವಾರ್ಡ್ರೋಬ್ಸ್ ಆಗಿರ್ಬೋದು, ವಿತ್ ಹಾರ್ಡ್ವೇರ್ ಯೂಸ್ ಮಾಡೋದಾಗಿರ್ಬೋದು, ಪ್ಲೈ ಮೆಟೀರಿಯಲ್ ಯಾವುದಾಗಿರ್ಬೋದು, ವಿತ್ ವಾಟರ್ ಪ್ರೂಫ್ HDHMR ಎಲ್ಲ ಇದೆ. ತುಂಬ ಕ್ವಾಲಿಟೀಸು, ಸೆಂಚುರಿಯಿಂದ ಹಿಡಿದು ಲೈನಿಯರ್ ಆಗಿರ್ಬೋದು, ಸೆಂಚುರಿ ಆಗಿರ್ಬೋದು, ಎನಿ ಒಂದು ಮೆರಿನೋ ಆಗಿರ್ಬೋದು, ಎಲ್ಲ ರೀತಿ ಕ್ವಾಲಿಟೀಸು ಆ್ಯಂಡ್ ಕಂಪ್ನೀಸು ನಮ್ಮ ಕಡೆ ಅವೈಲೇಬಲ್ ಇದೆ. ಅದು ಆ್ಯಕ್ಚುಲಿ ನಮ್ಮ ಸಿನ್ನೂರ ದೇವರದು ತುಂಬ ಖುಷಿ ಅನಿಸುತ್ತೆ ಸರ್. ಇದು ಅಕ್ರಾಲಿಕ್ ಲ್ಯಾಮಿನೇಟ್ಸ್ಗೆ ಕಲರ್ ಮ್ಯಾಚ್ ಮಾಡ್ತಾಯಿದ್ದೀವಿ ಸರ್. ಇದು ಎಜ್ಬೆಂಡಿಂಗು, ಇದು ಲ್ಯಾಮಿನೇಟ್ಸ್ ಅಕ್ರಾಲಿಕ್ ಲ್ಯಾಮಿನೇಟ್ಸ್, ಇದು ಕಲರ್ ಮ್ಯಾಚ್ ಮಾಡ್ತಾಯಿದ್ದೀವಿ ಸರ್. ನಂತರ ಇದು ನಮ್ಮ ಎಜ್ಬೆಂಡಿಂಗ್ ಆಗಬೇಕಲ್ಲ, ಅದಕ್ಕೆ ಕಲರ್ ಮ್ಯಾಚಸ್ ಮಾಡಿ ತರಿಸ್ಬೇಕು ಸರ್. ಇದಕ್ಕಿಂತ ಒಂದು ಕಲರಿಗೆ ಒಂದು ಸೇಮ್ ಕಲರ್ ಮ್ಯಾಚಸ್ ಸಿಗ್ತವೆ ಸರ್. ನಮ್ಮದೊಂದು ಸಂಸ್ಥೆ, ಲಕ್ಕಿ ಸಂಸ್ಥೆ ಅಂದರೆ ಓನರ್ ಕೂಡ ಆ್ಯಸ್ ಎ ಅವ್ರ ಜವಾಬ್ದಾರಿ, ಓನರ್ ಆಗಿ ಅವ್ರ ಜವಾಬ್ದಾರಿ ಅವ್ರು ನಿಭಾಯಿಸ್ತಾರೆ. ಆ್ಯಸ್ ಎ ವರ್ಕ್ ಅಂತ ಬಂದಾಗ ಓನರ್ ಥರ ಇರ್ತಾರೆ. ಆ್ಯಕ್ಚುಲಿ ಫ್ರೆಂಡ್ಲಿ ಅಂದರೆ ಆ್ಯಸ್ ಎ ಫ್ರೆಂಡ್, ಆ್ಯಸ್ ಎ ಬ್ರದರ್ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು. ತುಂಬ ಖುಷಿ ಅನಿಸುತ್ತೆ ಅವ್ರ ಜೊತೆ ವರ್ಕ್ ಮಾಡೋಕ್ಕೆ. ಪ್ರೆಜರ್ ಇದ್ರಾಗೆ ಪ್ರೆಜರ್ ಅಂತ ನಾವು ಅದೇ ರೀತಿ ಎಫರ್ಟ್ ಹಾಕ್ತೀವಿ, ಅವರು ಅದೇ ರೀತಿ ಎಫರ್ಟಾಗಿ ಕೆಲಸ ಮಾಡ್ತಾರೆ. ಅವರು ನಮ್ಮ ಜೊತೆ ಕೂಡಿ ಕೆಲಸ ಮಾಡ್ತಾರೆ. ತುಂಬ ಖುಷಿ ಅನಿಸುತ್ತೆ. ನಮ್ಮ ಕಡೆಯಿಂದ ಲಕ್ಕಿ ಇಂಟೀರಿಯರ್ಸ್ ಕಡೆಯಿಂದ ಏನೇ ಇದ್ರೂ ಫಸ್ಟ್ ಮೇನ್ ಅಂದರೆ ಕ್ವಾಲಿಟಿ ಆ್ಯಂಡ್ ಡ್ಯೂರಬಿಲಿಟಿ. ಹೊರಗಡೆ ಬಂದುಬಿಟ್ಟು ಮೇನ್ ಡೋರ್ಗಳಾಗಿರ್ಬೋದು, ಕಿಟಕಿಗಳಾಗಿರ್ಬೋದು ಅದನ್ನು ಮಾಡ್ತೀವಿ. ಅದ್ರ ಜೊತೆಗೆ ನಮ್ಮ ಮೇನ್ ಪ್ರಾಡಕ್ಟ್ ಬಂದುಬಿಟ್ಟು ಏನೆಲ್ಲ ಇಂಟೀರಿಯರ್ ಮಾಡೋದು. ಒಳಗಡೆ ಕಿಚನಲ್ಲಿ ಮಾಡ್ಯುಲರ್ ಕಿಚನ್ ಆಗಿರ್ಬೋದು, ಟೆಂಡಮ್ಸ್ ಆಗಿರ್ಬೋದು, ಮತ್ತು ಮೇಲ್ಗಡೆ ಲಾಫ್ಟ್ ಆಗಿರ್ಬೋದು, ಡೈನಿಂಗ್ ಟೇಬಲ್ಸ್ ಆಗಿರ್ಬೋದು, TV ಯೂನಿಟ್ ಆಗಿರ್ಬೋದು, ಬೆಡ್ರೂಮಲ್ಲಿ ಏನೆಲ್ಲ ವಾರ್ಡ್ರೂಬ್ಸ್ ಆಗಿರ್ಬೋದು, ಸ್ಟಡಿ ಟೇಬಲ್ ಆಗಿರ್ಬೋದು, ಆಫೀಸ್ ಆಗಿರ್ಬೋದು, ಬ್ಯಾಂಕ್ ಆಗಿರ್ಬೋದು. ಈ ಥರ ನೋಡಿದ್ವಿ, ಈ ಥರ ಕಾಣ್ತಿದೆ ನೋಡಿರಿ. ಈ ಥರ ಆಫೀಸ್ ಆಗಿರ್ಬೋದು, ಪ್ರತಿಯೊಂದು ವರ್ಕ್ನು ನಾವು ಮಾಡ್ತೀವಿ ಸರ್. A to Z ಎಲ್ಲ ನಮ್ಮ ಇಲ್ಲೇ ನಮ್ಮದೇ ಮ್ಯಾನುಫ್ಯಾಕ್ಚರಿಂಗ್ ನಮ್ಮದೇ. ಫಿಟ್ಟಿಂಗಲ್ಲೇ ಈಗಾಗಲೇ ನಿಮಗಲ್ಲೇ ನಮ್ಮ ಆಟೋಗಳನ್ನು ಕಾಣ್ತಾ ಇದೆ. ಟ್ರಾನ್ಸ್ಪೋರ್ಟ್ ಸಮೇತ ಇನ್ಕ್ಲೂಡಿಂಗ್ ನಮ್ಮ ಕಡೆಯೇ ಇರುತ್ತೆ. ಈ ಥರ ವರ್ಕ್ ಇದೆ ಸರ್.
ಕರ್ನಾಟಕದ ಯಾವುದೇ ಭಾಗದಲ್ಲಿದ್ದರೂ ಅತ್ಯಂತ ಕಡಿಮೆ ಬೆಲೆಯಲ್ಲಿ ನಾವು ಇಂಟೀರಿಯರ್ ಮಾಡ್ತಕ್ಕಂಥ ಕೆಲಸ ಮಾಡಿಕೊಡ್ತೀವಿ ನಿಮಗೇನಿಲ್ಲ. ಒಂದು ಸರಿ ವರ್ಕ್ ನೋಡಿರಿ, ನಮ್ಮದೇನಿಲ್ಲ ಕೆಲಸ ಮಾತ್ರ ಏಕ್ದಮ್ ಪಸಂದ್ ಇರುತ್ತೆ. ಈಗಾಗಲೇ ಕೆಲಸ ಮಾಡಿರ್ತಕ್ಕಂಥ ನಾವೊಂದು ಕೆಲವೊಂದಿಷ್ಟು ಕಸ್ಟಮರ್ನ ಲೀಸ್ಟ್ ಕೊಡ್ತೀನಿ, ಬೇಕಿದ್ರೆ ಅವ್ರನ್ನ ರೆಫರ್ ಮಾಡಿರಿ, ವರ್ಕ್ ಓಕೆ ನೋಡಿರಿ ಫಿಸಿಕಲ್ ಆಗಿ. ಇವಾಗ ನೆಕ್ಸ್ಟ್ ಪೊಸಿಷನಲ್ಲಿ ಏನಿಲ್ಲ ನಿಮಗೆ ಯಾವ ಥರ ವರ್ಕ್ ಇರುತ್ತೆ ನಮ್ದು ಅಂತಕ್ಕಂಥದ್ದು ಅದನ್ನು ಸಹ ನಿಮಗೆ ಫಿಸಿಕಲಾಗಿ ತೋರಿಸ್ತೀನಿ ಸರ್. ಏನಿಲ್ಲ ಅದಕ್ಕೂ ಮೊದಲು ಬರೀ ಇವತ್ತು ನಾವೇನು ಇಲ್ಲಿ ನಮ್ಮ ಈ ಒಂದು ಫ್ಯಾಕ್ಟ್ರಿಲಿ ಇರ್ತಕ್ಕಂಥ ನನ್ನ ಚೇಂಬರ್ ಇರತಕ್ಕಂಥ ಆಫೀಸ್ ನೀವು ನೋಡಿರಿ, ನಮ್ಮಲ್ಲಿ ಯಾವ್ಯಾವ ಬ್ರ್ಯಾಂಡ್ ಮೆಟೀರಿಯಲ್ ಅವೈಲೇಬಲ್ ಇದೆ ಅದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿರಿ. ಈಗಾಗಲೇ ಲೂವರ್ಸ್ ಆಗಿರ್ಬೋದು, ಇದೇನಿಲ್ಲ ಏನು ಲೂವರ್ಸ್ ಕಾಣ್ತಾ ಇದೆ ನಿಮ್ಮ ಕಣ್ಣಿಗೆ, ಏನಿಲ್ಲ ಲೂವರ್ಸ್ ಕಾಣ್ತಾ ಇದೆ ಇಲ್ಲಿ ನೋಡಿರಿ. ಇಲ್ಲಿರ್ತಕ್ಕಂಥ ಎಲ್ಲ ಬ್ರ್ಯಾಂಡ್ಗಳ ಮೆಟೀರಿಯಲ್ ಇಲ್ಲಿದೆ ನೋಡಿರಿ. ಇದೆಲ್ಲ ಪ್ಲೇಸ್ ರೀ, ಇದೆಲ್ಲ ಪ್ಲೇಗಳು ಕಾಣ್ತಾ ಇದೆ ನೋಡಿರಿ. ನೋಡಿರಿ ಈಗ ಪ್ಲೇವುಡ್ ಕಾಣ್ತಾ ಇದೆ, ಸೆಂಚುರಿ, ಎವರೆಸ್ಟ್, ಗ್ರೀನ್ ಪೆನಲ್, ಆಸ್ಕರ್, ದೀನಮ್, ವರ್ಕರ ಗೋಲ್ಡ್, ಪ್ರತಿಯೊಂದೂ ಈಗ ಇಕೋಟೆಕ್ ಪ್ಲೇನರ್ ಆಗಿರ್ಬೋದು. ಇಲ್ಲಿ ಬಂದ್ಬಿಟ್ಟು ಏನೆಲ್ಲ ನಿಮಗೆ ಇದನ್ನು ಕಾಣ್ತಾ ಇದೆ ನೋಡಿರಿ. ಇಲ್ಲಿ ಏನೆಲ್ಲ ಆಕ್ಸೆಂಟಸ್, ಬೈಲೋ ಬೇರೆ, HDHMR ಬೇರೆ, ಗ್ರೀನ್ ಪೆನಲ್ ಬೇರೆ. ನಿಮಗೆ ಪ್ಲೇವುಡ್ ಒಂದೇಳೆ ಹುಳ ಹಿಡಿತಂತಕ್ಕಂಥ ಮನಸ್ಥಿತಿ ನಿಮ್ಮಲ್ಲಿದ್ದರೆ ನೀವು ಎನಿ ಕಂಡೀಷನ್ ನಿಮಗೆ WPC ಬೇಕಂದರೆ WPC ವರ್ಕನ್ನು ಮಾಡ್ತೀವಿ ನಾವೇನಿಲ್ಲ. ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಉಳತಕ್ಕಂಥ ಕೆಲಸ ಆಗಿರ್ಬೋದು, ಪ್ಲೇವುಡ್ ಆಳತಕ್ಕಂಥ ಕೆಲಸ ಆಗಿರ್ಬೋದು, ಮೇಲ್ಗಡೆ ಲ್ಯಾಮಿನೇಟ್ ಕಿತ್ತಕ್ಕಂಥ ಯಾವುದೇ ಒಂದು ಲಕ್ಷಣಗಳು ನಮ್ಮಲ್ಲಿ ಸಾಧ್ಯ ಇಲ್ಲ. ಯಾಕಂದರೆ ಆ ಥರ ಪ್ರೆಸ್ಸಿಂಗಲ್ಲಿ ಇರುತ್ತೆ ನಮ್ಮದೇನಿಲ್ಲ. ಇಲ್ಲಿ ನೋಡಿರಿ, ಈಗಾಗಲೇ ನೀವು ನೋಡ್ತಾ ಇದ್ದೀರ ನೋಡಿರಿ, ಪ್ರೆಸ್ಸಿಂಗ್ ಎಲ್ಲ ಆಗಿರೋದು, ಇದು ಪ್ರೆಸ್ಸಿಂಗ್ ಆಗಿರೋದು, ಎಡ್ಜ್ ಬೆಂಡಿಂಗ್ ಆಗಿರ್ಬೋದು. ಮೇನ್ ಉದ್ದೇಶ ಏನಂತಂದರೆ ಈ ಕಡೆ ಎರಡು ಕಡೆಯೂ 60 ಟನ್ ಪ್ರೆಸ್ಸಿಂಗ್ ಆಗಿರುತ್ತೆ. 60 ಟನ್ ಪ್ರೆಸ್ಸಿಂಗ್ ಆದ ಕೂಡಲೇ 180 ಡಿಗ್ರಿಯಲ್ಲಿ ಎಡ್ಜ್ ಬೆಂಡಿಂಗ್ ಆಗಿರುತ್ತೆ. ಈ ಒಂದು ಕಾರಣದಿಂದಾಗಿ ಹುಳ ಆಗಿರ್ಬೋದು, ನೀರಾಗಿರ್ಬೋದು, ಯಾವುದೇ ಕಾರಣಕ್ಕೂ ಒಳಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇಲ್ಲ ರೀ, ಕಡಿಮೆನೇ, ಒಳಗಡೆ ಹೋಗೋದೇ ಇಲ್ಲ. ವಿತ್ ವಾರಂಟಿನೂ ನಿಮಗೆ ಯಾವ ಥರ ಕೊಡ್ತಿದ್ದೀವಿ ಅಂದರೆ ನಾವು ಇಡೀ ನಾವೊಂದು ಇಂಟೀರಿಯರ್ ಫೀಲ್ಡಲ್ಲಿ ಏನಾರು ಯಾರಾದರೂ ಈ ಒಂದು ಅಗ್ರಿಮೆಂಟ್ ಟೈಪಲ್ಲಿ ವಾರಂಟಿ ಯಾರೂ ಕೊಡಲ್ರಿ. ಯಾಕಂದರೆ ನಾವು ಕೆಲಸದಲ್ಲಿ ಅಷ್ಟೊಂದು ಕ್ವಾಲಿಟಿ ವರ್ಕ್ ನಾವು ಮೇಂಟೈನ್ ಮಾಡ್ತಾಯಿದ್ದೀವಿ. ಕೆಲಸದಲ್ಲಿ ಈ ಥರ ನಿಮಗೇನಿಲ್ಲ, ಕಸ್ಟಮರ್ಗೆ ಏನಿಲ್ಲ ಯಾವ ಕ್ವಾಲಿಟಿ ಕೇಳ್ತಾರೆ ಅದಕ್ಕೆ ತಕ್ಕಂಥ ಏನಿಲ್ಲ ಪ್ರೈಸ್ ಲಿಸ್ಟ್ ಇರುತ್ತೆ, ಅದಕ್ಕೆ ತಕ್ಕಂಥ ವಾರಂಟಿನೂ ವಿತ್ ನಾವು ವಾರಂಟಿ ಅಗ್ರಿಮೆಂಟಲ್ಲೇ ಕೊಡ್ತೀವಿ ಸರ್. ಏನಿಲ್ಲ ಕಸ್ಟಮರ್ಗೂ ಮಿನಿಮಮ್ 10 ವರ್ಷದಿಂದ 15, 20, 30, 40 ಲೈಫ್ ಟೈಮ್ವರೆಗೂ ವಾರಂಟಿ ಇದೆ ಸರ್ ನಮ್ಮ ಹತ್ರ. ಡಿಪೆಂಡ್ ಅಪಾನ್ ಬಜೆಟ್ ಸರ್. ಕಸ್ಟಮರಲ್ಲಿ ಏನಿಲ್ಲ ಯಾವ ಬಜೆಟ್ಗೆ ಇಂಟೀರಿಯರ್ ಬೇಕಂದ್ರೆ ಆ ಬಜೆಟ್ಗೆ ನಾವು ಮಾಡಿಕೊಡ್ತೀವಿ. ಇದಾದ ಕೂಡ ಇಲ್ಲಿ ನೋಡಿರಿ, ನೋಡ್ತಿದ್ದೀರಾ ಪ್ಲೇಔಟ್ ನೋಡಿರಿ, ಇಲ್ಲಿ ಸೆಂಚುರಿ ಇದೆ, ಎವರೆಸ್ಟ್ ಇದೆ, ಗ್ರೀನ್ ಪೆನಲ್ ಇದೆ, ಆಸ್ಕರ್ ಮತ್ತು ದೀನಮ್ ಇದೆ, ವರ್ಕರ್ ಇದೆ, ವಿಸ್ತಾರ ಇದೆ, ಇಕೋಟೆಕ್ ಇದೆ, ಪ್ಲೇನರ್ ಇದೆ, MDPL ಬಂದಾಗ ನಿಮಗೆ ಏನಿಲ್ಲ ಆಕ್ಸೆಂಟಸ್ ಅದು ಬೈಲೋ ಇದೆ, ಮತ್ತು HDHMR ಇದೆ, HDWR ಇದೆ. ಇಲ್ಲ ನಮಗೆ ಪ್ಲೇನೇ ಬೇಡ ಅಂತಕ್ಕಂಥ ಸಂದರ್ಭದಲ್ಲಿ ನಿಮಗೆ WPCನೂ ಸಿಗುತ್ತೆ ನಮ್ಮ ಹತ್ರ. ನೋಡಿರಿ ಇಲ್ಲೆಲ್ಲ ನೋಡ್ತಾ ಇದ್ರೆ ಏನೆಲ್ಲ ಲೂವರ್ಸು ಕಸ್ಟಮರ್ಗೆ ಏನೆಲ್ಲ ಕಲರ್ ಲ್ಯಾಮಿನೇಟ್ ಅಂತಕ್ಕಂಥ ಬಂದಾಗ ಏನೆಲ್ಲ ನಮ್ಮ ಹತ್ರ ಸಾಕಷ್ಟು ವೇರಿಯಂಟ್ಸ್ ಇದ್ದಾವೆ. ನೋಡ್ತಾ ಇದ್ರೆ ನೀವೇನೆಲ್ಲ ಎಕ್ಸೋ ಲ್ಯಾಮಿನೇಟ್ ಆಗಿರ್ಬೋದು, ಸೆಂಚುರಿ ಲ್ಯಾಮಿನೇಟು, ಮೆರಿನೋ ಲ್ಯಾಮಿನೇಟು, ಕೊರಿಯನ್ ಲ್ಯಾಮಿನೇಟು, ಮೆರಿನೋ ಲ್ಯಾಮಿನೇಟು, ಸೆಂಚುರಿ ಲ್ಯಾಮಿನೇಟು, ಇದನ್ನು ಸೆಂಚುರಿನೇ. ನೋಡಿರಿ ನೀವು ನೋಡ್ತಾ ಇದ್ರಿ, ನೋಡಿರಿ ನಮ್ಮ ಹತ್ರ ಎಲ್ಲ ಕಲರ್ಗಳೂ ಅವೈಲೇಬಲ್ ಇದೆ ನಮ್ಮ ಹತ್ರ. ನೋಡ್ತಾ ಇದ್ರೆ ನೀವೇನೆಲ್ಲ ಪ್ರತಿಯೊಂದೂ ಇದರಲ್ಲಿ ಇಷ್ಟಿರ್ತಕ್ಕಂಥದ್ದು. ಇಲ್ಲಿ ನೋಡಿರಿ ನೀವೇನೆಲ್ಲ, ಇಲ್ಲಿ ನೋಡಿರಿ ಇದರಲ್ಲಿರ್ತಕ್ಕಂಥ ಕ್ವಾಲಿಟಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿರಿ. ಪ್ರತಿಯೊಂದೂ ಲ್ಯಾಮಿನೇಟ್ಗಳಲ್ಲೇ ಎಲ್ಲ ಕಲರ್ ನೋಡಿರಿ, ಇದರಲ್ಲೆಲ್ಲ ಪ್ರತಿಯೊಂದು ಕಲರೂ ನಿಮಗೆ ಅವೈಲೇಬಲ್ ಇದೆ. ಸೇಮ್ ಇದರಲ್ಲಿ ಏನಿದೆ ಸೇಮ್ ಔಟ್ಲುಕ್ ಬರುತ್ತೆ, ಸೇಮ್ ಪಿನ್ ಟು ಪಿನ್ ಔಟ್ಲುಕ್ ಬರುತ್ತೆ. ಮತ್ತು ಅದ್ರ ಜೊತೆ ನಾವು ಹಾರ್ಡ್ವೇರ್ ಅಂತಕ್ಕಂಥ ಬಂದ ಸಂದರ್ಭದಲ್ಲಿ ಇಂಡಿಯನ್ ಬೇಕಂದರೆ ನಿಮಗೆ ಸಂಪೂರ್ಣವಾಗಿ ಗೋದ್ರೇಜ್ ಆಗಿರ್ಬೋದು, ಇಲ್ಲ ನೀವು ಯಾವ ಒಂದು ಹಾರ್ಡ್ವೇರ್ ರೆಕಮೆಂಡ್ ಮಾಡ್ತೀರಿ ಆ ಒಂದು ಹಾರ್ಡ್ವೇರ್ ನಾವು ಯೂಸ್ ಮಾಡ್ತೀವಿ. ಏನಿಲ್ಲ ನೋಡಿರಿ ಈ ಥರ ಕಲರ್ಸ್ ಎಲ್ಲ ಪ್ರತಿಯೊಂದೂ ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ. ವರ್ಕ್ ಅಂತ ಬಂದಾಗ ನೋಡಿ. ಮತ್ತು ನಿಮಗೇನಿಲ್ಲ ಡೋರ್ ಅಂತ ಬಂದಾಗ ಏನಿಲ್ಲ ಎಲ್ಲ ಸಾಫ್ಟ್ ಕ್ಲೋಸ್ ಸರ್, ನಾವು ರೆಗ್ಯುಲರ್ ಚಾನಲ್ಗಳೆಲ್ಲ ಯೂಸ್ ಮಾಡೋದು. ನೋಡಿರಿ ನೀವು ಈಗಾಗಲೇ ನೋಡ್ತಾ ಇದ್ರೆ ಡೋರ್ ಆಟೋಮೆಟಿಕ್ ನಾವು ಎಷ್ಟು ಜೋರಾಗಿ ತಳ್ಳಿದ್ರೂ ಸಾಫ್ಟ್ ಕ್ಲೋಸ್ ಆಗುತ್ತೆ ಸರ್. ರೆಗ್ಯುಲರಿಗೂ ಸಾಫ್ಟ್ ಕ್ಲೋಸಿಗೂ ಭಾಳ ವ್ಯತ್ಯಾಸ ಇದೆ ಸರ್. ಯಾಕಂದರೆ ರೆಗ್ಯುಲರ್ ಆದಾಗ ಏನಿಲ್ಲ ಡೋರು ಭಾಳ ಇದಕ್ಕೆ ಟಚ್ ಆಗುತ್ತೆ ರೀ, ಟಚ್ ಆದ ಕೂಡಲೇ ಡೋರು ಹಾಳಾಗೋ ಚಾನ್ಸಸ್ ಇರ್ತದೆ ರೀ, ಕ್ಲಿಪ್ಸ್ ಎಲ್ಲ ಹೋಗುತ್ತೆ. ಬಟ್ ಸಾಫ್ಟ್ ಕ್ಲೋಸ್ ಆದಾಗ ಆ ಥರ ಇಲ್ಲ ರೀ, ಈ ಥರ ತಾನೇ ಆಟೋಮೆಟಿಕ್ಲಿ ಏನಿಲ್ಲ ಕ್ಲೋಸ್ ಆಗುತ್ತೆ. ನೋಡಿರಿ ತೋರಿಸ್ತದೆ ನಿಮಗೇನೆಲ್ಲ, ನೋಡಿರಿ ಅದು ದೂಗ್ತಾ ಇದೆ ನೋಡಿರಿ, ಆಟೋಮೆಟಿಕ್ ತಾನೇ ಕ್ಲೋಸ್ ಆಗುತ್ತೆ. ಮತ್ತು ಲಾಕರ್ಸ್ ಅಂತ ಬಂದಾಗ ನಾವೆಲ್ಲ ಗೋದ್ರೇಜ್ ಕಂಪ್ನಿ ಸರ್ ಇವೆಲ್ಲ ಯೂಸ್ ಮಾಡೋದು. ವರ್ಕಲ್ಲಿ ಮಾತ್ರ ಕಾಂಪ್ರಮೈಸ್ ಇಲ್ಲ ಸರ್, ವರ್ಕಲ್ಲೂ ಮತ್ತು ಈ ಒಂದು ಕ್ವಾಲಿಟಿಲಿ ನಾವು ಕಾಂಪ್ರಮೈಸ್ ಆಗಲ್ಲ. ನೋಡಿರಿ ಇಲ್ಲಿ ನೋಡ್ತಾ ಇದ್ರೆ ಆಲ್ರೆಡಿ ಟೆಂಡಮ್ ಇದೆಲ್ಲ ಸಿಗ್ನೇಚರ್ ಬ್ರ್ಯಾಂಡ್ದಿದೆ. ಇಲ್ಲಿ ನೋಡ್ರಿ ಈಗ ಇವೆಲ್ಲ ಡ್ರಾವರ್ ಚಾನಲ್ಗಳು, ನಾರ್ಮಲ್ ಚಾನಲ್ಲು, ಸಾಫ್ಟ್ ಕ್ಲೋಸ್ ಚಾನಲ್ಲು ನೋಡಿರಿ ಕಾಣ್ತದೆ, ಎಲ್ಲ ಮೇಡ್ ಇನ್ ಜರ್ಮನ್ ಇದೆಲ್ಲ. ಇಲ್ಲಿ ನೋಡಿರಿ ಈಗ ಸಿಗ್ನೇಚರ್ ಎಲ್ಲ ವೀಲ್ಸ್ ಆಗಿರ್ಬೋದು, ಇದಾಗಿರ್ಬೋದು. ಇಲ್ಲಿ ನೋಡಿರಿ ಇದನ್ನು ಕಾಣ್ತದೆ ನಿಮಗೆ ಎಲ್ಲ. ಇಲ್ಲಿ ನೋಡಿರಿ ನಿಮಗೆ ಇದೊಂದು ಡೋರ್ಗಳು ಕಾಣ್ತದೆ ನೋಡಿರಿ,
ನಾವು ಕ್ವಾಲಿಟಿ ಮೆಟೀರಿಯಲ್ ವರ್ಕ್ ಹೆಂಗಿರುತ್ತೆ ಅಂದರೆ ನೀವು ಎಷ್ಟು ಜೋರಾಗಿ ತೊಳಿದ್ರೂ ಸಾಕು ಕ್ಲೋಸ್ ಆಗುತ್ತೆ ಸರ್, ಏನಿಲ್ಲ ಕಾಣ್ತದೆ ನೋಡ್ರಿ ಏನಿಲ್ಲ. ಇದು ವರ್ಕ್ ಮೆಟೀರಿಯಲ್ ಬಗ್ಗದಾಗಿರ್ಬೋದು, ಡೋರ್ಗಳು ಕೆಳಗಡೆ ಮೇಲ್ಗಡೆ ಆಗೋದಾಗಿರ್ಬೋದು, ಕ್ರ್ಯಾಕ್ ಆಗಿರ್ಬೋದು, ಯಾವುದೇ ಚಾನ್ಸಸ್ ಇರಲ್ಲ ಸರ್ ನಮ್ಮಲ್ಲಿ, ಏನಿಲ್ಲ. ಮಿರರ್ ಅನ್ನೋದು ಬಂದಾಗ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೇನಿಲ್ಲ, ಪ್ರತಿಯೊಂದೂ ಸಿಗುತ್ತೆ ನಮ್ಮ ಹತ್ರ. ಜಸ್ಟ್ ಫಿಂಗರ್ ಪ್ರಿಂಟ್ ಸರ್, ಏನಿಲ್ಲ. ನೀವು ಯಾವ ಕಲರ್ ಬೇಕು ಆ ಕಲರನ್ನು ಮಿರರ್ದು ಈ ಒಂದು ಲೈಟ್ ಆದ್ರೂ ಚೇಂಜ್ ಮಾಡ್ಕೋಬೋದ್ರಿ, ಏನಿಲ್ಲ. ಈ ಥರ ವರ್ಕ್ ಇರುತ್ತೆ ನಮ್ಮ ಹತ್ರ. ನೋಡಿರಿ ಇಲ್ಲೆಲ್ಲ ಕಾಣುತ್ತೆ ನಮ್ಮ ಹತ್ರ ನಾವು ಯೂಸ್ ಮಾಡ್ತಕ್ಕಂಥ ಎಲ್ಲ ಬ್ರ್ಯಾಂಡ್ಗಳ ಐಟಮ್ಸೂ ಇಲ್ಲಿದೆ. ಲೂವರ್ಸ್ ಆಗಿರ್ಬೋದು, ಲ್ಯಾಮಿನೇಟ್ ಆಗಿರ್ಬೋದು, ಪ್ಲೇ ಆಗಿರ್ಬೋದು, ಪ್ರತಿಯೊಂದೂ ಇದೆ ಸರ್ ನಮ್ಮ ಹತ್ರ, ಏನಿಲ್ಲ. ಇವನ್ ಹಾರ್ಡ್ವೇರೇನು ಎಲ್ಲ ಗೋದ್ರೇಜು ಮತ್ತು ಸಿಗ್ನೇಚರು, ಬರ್ಲಿನ್ನು, ಕಸ್ಟಮರ್ ಕೆಲವೊಂದು ಬ್ರ್ಯಾಂಡೆಡ್ ಏನೇನು ಬೇಕಂತಂದ್ರೆ ಅದನ್ನು ಹಾಕ್ಕೊಡ್ತೀವಿ, ಏನಿಲ್ಲ. ಅದರಲ್ಲಿ ವಾರಂಟಿನ ವಿತ್ ವಾರಂಟಿನ ಅಗ್ರಿಮೆಂಟಲ್ಲೇ ನಾವು ಮೆನ್ಷನ್ ಮಾಡಿಕೊಡ್ತೀವಿ ರೀ. ಈ ಥರ ಕ್ವಾಲಿಟಿ ಇರುತ್ತೆ. ನಾವು ಈ ಒಂದು ಸಾಫ್ಟ್ ಕ್ಲೋಸ್ ಇಂಚಸ್ಗಳನ್ನೇ ಏನಕ್ಕೋಸ್ಕರ ಯೂಸ್ ಮಾಡ್ತೀವಿ ಅಂತಂದರೆ, ನಿಮ್ಗೆ ಜಸ್ಟ್ ನಾನು ಡಿಫ್ರೆನ್ಸ್ ತೋರಿಸ್ತಾ ಇದ್ದೀನಿ ನೀವು ನೋಡಿರಿ. ಇದು ನಾರ್ಮಲ್ ಇಂಚಸ್ ಏನಾಗುತ್ತೆ, ಈ ಥರ ಕ್ಲೋಸ್ ಮಾಡಿದರೆ ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ ತಾನೆ, ಸೌಂಡು ಬರುತ್ತೆ, ಡೋರ್ಗಳು ಕ್ರ್ಯಾಕ್ ಆಗೋ ಚಾನ್ಸಸ್ಸು, ಕೆಳಗಡೆ ಮೇಲ್ಗಡೆ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಇದೇನಿಲ್ಲ, ಒಂದು 6 ತಿಂಗಳು ವರ್ಷಕ್ಕೆಲ್ಲ ಹೋಗುತ್ತೆ ಸರ್, ಹಾಳಾಗೋಗುತ್ತೆ. ಸಾಫ್ಟ್ ಕ್ಲೋಸ್ ಅಂತ ಬಂದಾಗ ನಮ್ಗೆ ಏನಾಗುತ್ತೆ ಅಂದರೆ, ಇಲ್ಲಿ ನೋಡ್ರಿ, ಇದು ಯಾವ ಬ್ರ್ಯಾಂಡ್ ಅಂತಂದರೆ ಇಲ್ಲಿ ನೋಡ್ರಿ, ನಿಮ್ಗೆ ಕಾಣ್ತದೆ ನೋಡ್ರಿ, ಸಿಗ್ನೇಚರ್ ಬ್ರ್ಯಾಂಡ್. ಇದು ಹೆವಿ ಇರುತ್ತೆ ರೀ ಸ್ವಲ್ಪ, ಇದು ಒಳಗಡೆ ಐಡಲಾಕ್ ಇರುತ್ತೆ. ಇದು ಏನಕ್ಕಂತಂದರೆ ಇಲ್ಲಿ ನೋಡ್ರಿ, ಡೋರ್ ನೀವು ಎಷ್ಟೇ ಜೋರಾಗಿ ತುಳಿದ್ರೂ ನಿಧಾನವಾಗಿ ಕ್ಲೋಸ್ ಆಗುತ್ತೆ ಸರ್, ಅದೇನಿಲ್ಲ. ಇದು ವರ್ಕಲ್ಲಿ ಏನಿಲ್ಲ, ಇದು ಮಿನಿಮಮ್ ಒಂದು 15-20 ವರ್ಷ ಆದ್ರೂ ಏನಾಗಲ್ಲ. ಇಲ್ಲಿ ನೋಡ್ರಿ, ಇದನ್ನೆಲ್ಲ ಸಿಗ್ನೇಚರ್ ಬ್ರ್ಯಾಂಡ್ ಹಾಕಿರೋದು, ನೀವು ಈಗಾಗಲೇ ನೋಡ್ತಾ ಇದ್ರೆ ನೋಡಿ, ಅಲ್ಲಿ ಏನಿಲ್ಲ, ಈ ಥರ ಇರುತ್ತೆ ಸರ್, ವರ್ಕ್ ಏನಿಲ್ಲ. ಇಲ್ಲಿ ನೋಡಿರಿ, ಇದು ನಮ್ದು ಈ ಒಂದು ನಮ್ಮ ಮ್ಯಾನುಫ್ಯಾಕ್ಚರಲ್ಲಿ ಇರ್ತಕ್ಕಂಥ ನಮ್ಮದು ಈ ಒಂದು ಕಾರ್ಯಾಲಯ. ಇದರಲ್ಲಿ ನಾವು ಪ್ರೈಸನ್ನು ಕಸ್ಟಮರ್ಗೆ ಓಪನ್ ಹಾಕಿಬಿಟ್ಟಿದ್ದೀವಿ ನೋಡಿರಿ. ಫ್ರೇಮ್ ವರ್ಕ್ ಬಂದುಬಿಟ್ಟು ನಮ್ಮ ಹತ್ರ ಸ್ಟಾರ್ಟಿಂಗ್ ಆಗೋದು ಜಸ್ಟ್ 799. ಬಾಕ್ಸ್ ಐಟಮ್ ಬಂದುಬಿಟ್ಟು 1199. ಇದೇನಿದೆ ಸ್ಟ್ಯಾಂಡರ್ಡ್ ವರ್ಕ್ ವಿತ್ 10 years ಅಗ್ರಿಮೆಂಟ್ ವಾರಂಟಿ ಇರುತ್ತೆ. ಪ್ರತಿಯೊಂದೂ BW ಪ್ಲೇ ಆಗಿರ್ಬೋದು, ಫ್ರಂಟ್ ಸೈಡು ಕಸ್ಟಮರ್ ಚಾಯ್ಸ್ ಮಾಡಿರ್ತಕ್ಕಂಥ ಲ್ಯಾಮಿನೇಟು, ಹಿಂದ್ಗಡೆ ಹಾಫ್ ವೈಟು, ಹಾರ್ಡ್ವೇರ್ ಎಲ್ಲ ಸಿಗ್ನೇಚರ್ ಆಗಿರ್ಬೋದು, ಗೋದ್ರೇಜ್ ಆಗಿರ್ಬೋದು, ಹಾರ್ಡ್ವೇರ್ ಎಲ್ಲ ಯೂಸ್ ಮಾಡ್ತೀವಿ. ವಿತ್ 10 ವರ್ಷ ವಾರಂಟಿ ಅಗ್ರಿಮೆಂಟ್ ಎಲ್ಲ ಕೊಡ್ತೀವಿ, ಏನಿಲ್ಲ. ಫ್ರೇಮ್ ವರ್ಕ್ ಅಂತಂದ್ರೆ ಯಾವ ಥರ ಇರುತ್ತೆ ಅಂದರೆ, ಆಲ್ರೆಡಿ ಸಜ್ಜೆ ಹಾಕಿರೋದಕ್ಕೆ ಜಸ್ಟ್ ಏನು ಫ್ರೇಮ್ ಮಾಡ್ಕೊಳ್ಳೋದು, ಡೋರ್ ಹಚ್ಚೋದು, ಇದನ್ನು ಫ್ರೇಮ್ ವರ್ಕ್ ಅಂತಾರೆ. ಬಾಕ್ಸ್ ವರ್ಕ್ ಅಂತಂದರೆ ಯಾವುದೇ ರೀತಿಯಿಂದ ಗ್ರಾನೈಟ್ ಹಾಕ್ಸಿರಲ್ಲ, ಸಜ್ಜೆ ಹಾಕ್ಸಿರಲ್ಲ. ಅದು ಟೋಟಲಿ ಹಿಂದ್ಗಡೆ ಪ್ಲೇ, ಮುಂದ್ಗಡೆ ಪ್ಲೇ, ಸ್ಲೈಡ್ ಪ್ಲೇ, ಸೆಂಟ್ರ್ ಪ್ಲೇ, ಪ್ರತಿಯೊಂದನ್ನು ಪ್ಲೇ ಹಾಕಬೇಕಾಗುತ್ತೆ. ನಾವು ವರ್ಕ್ ಏನಾದ್ರೂ ಬಾಕ್ಸ್ ಐಟಮ್ ಅಂತಾರೆ, ಅಲ್ಲಿ ಪ್ಲೇ ನಮಗೆ ಜಾಸ್ತಿ ಹೋಗ್ತಿರ್ತದೆ. ಆ ಒಂದು ಕಾರಣಕ್ಕಾಗಿ ಪ್ಲೇ ಸ್ವಲ್ಪ ಬಾಕ್ಸ್ ವರ್ಕ್ ಏನಿಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ನೋಡ್ತಿದ್ದಾರೆ, ಇದು ನಮ್ಮ ಆಫೀಸ್. ಇದು ಈ ಥರ ನಿಮ್ಮ ಬ್ಯಾಂಕ್ಗಳಾಗಿರ್ಬೋದು, ಆಫೀಸ್ಗಳಾಗಿರ್ಬೋದು, ಇದು ಈ ಥರ ಪಾರ್ಟೇಷನ್ ಆಗಿರ್ಬೋದು, ಈ ಥರ ಕೌಂಟರ್ಸು, ಟೇಬಲ್ಸು, ಪ್ರತಿಯೊಂದನ್ನು ನಾವು ಮಾಡ್ತೀವಿ. ಇಲ್ಲಿ ನೋಡ್ತಾ ಇದ್ದೀರಾ, ಇದು ಹ್ಯಾಂಡಲ್ ಏನು ಕಾಣ್ತಾ ಇದೆ ನಿಮಗೆ ಇವತ್ತು, ಇಲ್ಲಿ ನೋಡಿರಿ. ಇದು ಏನಿಲ್ಲ ಹ್ಯಾಂಡಲ್ಲೆಸ್ ಸರ್, ಇದೇನಿಲ್ಲ, ಜಸ್ಟ್ ಒಂದು ಸ್ವಲ್ಪ ಪುಷ್ ಮಾಡಿದ್ರೆ ಆಯಿತು, ತಾನೇ ಓಪನ್ ಆಗುತ್ತೆ ಸರ್. ಇಲ್ಲಿ ನೋಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ, ಏನಿಲ್ಲ, ಇಲ್ಲಿ ನೋಡಿರಿ, ಜಸ್ಟ್ ಒಂದು ಸ್ವಲ್ಪ ಪುಷ್ ಮಾಡಿದ್ರೆ ತಾನೇ ಓಪನ್ ಆಗುತ್ತೆ ಅಲ್ಲ. ಪುಷ್ ಮಾಡಿದ್ರೆ ತಾನೇ ಓಪನ್ ಆಗುತ್ತೆ. ಇಲ್ಲಿ ನೋಡಿರಿ, ಕಾಣ್ತಾ ಇದೆ ನಿಮಗೆ ಈಗಾಗಲೇ, ಏನಿಲ್ಲ, ಜಸ್ಟ್ ಪುಷ್ ಮಾಡಿದರೆ ತಾನೇ ಓಪನ್ ಆಗುತ್ತೆ ರೀ ಡೋರ್. ಇದೇನಿಲ್ಲ ಹ್ಯಾಂಡಲ್ಲೆಸ್, ಇದು ಹ್ಯಾಂಡಲ್ ಇಲ್ಲ. ನಿಮ್ಗೆ ಹ್ಯಾಂಡಲ್ ಬೇಕಾ, ಬನ್ನಿ ತೋರಿಸ್ತಾ ಇದ್ದೀನಿ ನೋಡಿರಿ. ಹ್ಯಾಂಡಲ್ ಬೇಕಿದ್ರೆ ನಿಮಗೆ ಈ ಥರ ಹ್ಯಾಂಡಲ್ಸೂ ಸಿಗುತ್ತೆ. ಜಸ್ಟ್ ನೋಡಿರಿ, ಎಷ್ಟು ನಾವೆಲ್ಲ ಸಾಫ್ಟ್ ಕ್ಲೋಸ್ ಯೂಸ್ ಮಾಡೋದು ನೋಡಿರಿ. ಡೋರ್ ದೂಕಿದ್ರೆ ಸಾಫ್ಟ್ ಕ್ಲೋಸ್ ತಾನೇ ಆಗುತ್ತೆ. ನಿಮಗೆ ಹ್ಯಾಂಡಲ್ ಬೇಡ, ಇದು ಬೇಡ, ಆ ಥರ ಪುಷಪ್ ಬೇಡ ಅಂತಂದ್ರೂ ನಿಮಗೆ ಅವೈಲೇಬಲ್ ಇದೆ. ಇಲ್ಲಿ ನೋಡಿರಿ, ಇನ್ಬಿಲ್ಟ್ ಕೊಟ್ಟಿರ್ತೀವಿ ನಾವು, ಏನು ಹ್ಯಾಂಡಲ್ ಏನಿಲ್ಲ, ಇನ್ಬಿಲ್ಟ್ ಹ್ಯಾಂಡಲೂ ಬರುತ್ತೆ. ಇಲ್ಲಿ ನೋಡ್ರಿ, ಈಗ ಹಿಡ್ಕೊಳಕ್ಕೆ ಪ್ಲೇಸ್ ಇದೆ ನೋಡ್ರಿ, ಏನಿಲ್ಲ, ಈ ಥರ ಜಸ್ಟ್ ಏನಿಲ್ಲ. ಇದು ಬೇಡಪ್ಪ ನಮಗೆ G5 ಬೇಕಾ, ಇದನ್ನು ಬರುತ್ತೆ ರೀ ನಿಮಗೆಲ್ಲ. ಪ್ರತಿಯೊಂದು ಐಟಮ್ಸೂ ಪ್ರತಿಯೊಂದು ಬ್ರ್ಯಾಂಡನ್ನು ವಿತ್ ಕ್ವಾಲಿಟಿಲಿ ಅವೈಲೇಬಲ್ ಇದೆ ಸರ್ ನಮ್ಮಲ್ಲಿ, ಏನಿಲ್ಲ. ಈ ಥರ ಇರುತ್ತೆ ನೋಡಿ. ಇಲ್ಲಿ ಆಗಲೇ ಕಾಣ್ತಿದೆ ನಮ್ಮ ಕೌಂಟ್ರೆಲ್ಲ. ಇದು ನಿಮಗೆ ಆಫೀಸ್ಗಳದಾಗಿರ್ಬೋದು, ಬ್ಯಾಂಕ್ದಾಗಿರ್ಬೋದು, ಮೀಟಿಂಗ್ ಹಾಲ್ಸ್ ಆಗಿರ್ಬೋದು, ಪ್ರತಿಯೊಂದೂ ಕಡಿಮೆ ಮಟ್ಟದಲ್ಲಿ ಏನಿಲ್ಲ ನಾವು ಈ ಒಂದು ಇಂಟೀರಿಯರ್ ಮಾಡ್ಕೊಡ್ತೀವಿ ಸರ್, ಏನಿಲ್ಲ. ಇವತ್ತೇನು ನಾವು ಲಕ್ಕಿ ಇಂಟೀರಿಯರ್ ಸಿಂಧೂರು ವತಿಯಿಂದ ಇವತ್ತು ಮಾಡ್ಯುಲರ್ ಇಂಟೀರಿಯರ್ನ ಇಲ್ಲೇ ನಮ್ಮ ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಹಿಂದ್ಗಡೆ ಮಾಡಿದ್ದೀವಿ. ಬರೀ ತೋರಿಸ್ತಾ ಇದ್ದೀನಿ ನಿಮಗೆ, ಯಾವ ಒಂದು ವರ್ಕ್ನ ತೋರಿಸ್ತೀನಿ ನಿಮಗೆ. ಇಲ್ಲಿ ಕಾಣ್ತಲ್ಲ, ಇದೇ ಬಿಲ್ಡಿಂಗಲ್ಲಿ ಮಾಡಿದ್ದೀವಿ. ಇದೇನು ಟೋಟಲ್ ಎಲ್ಲ ಮಟೀರಿಯಲ್ ಕಾಂಟ್ಯಾಕ್ಟ್ ಮಾಡಿದ್ದೀವಿ ನಾವು ವಿತ್ 20 years ವಾರಂಟಿನೂ ಇದೆ ಅದರಲ್ಲಿ, ಏನಿಲ್ಲ. ಬರೀ ತೋರಿಸ್ತೀನಿ ಯಾವ ಥರ ವರ್ಕ್ ಆಗಿದೆ ಅಂತಕ್ಕಂಥದ್ದನ್ನು ಫಿಸಿಕಲ್ ಆಗಿ ನೋಡಿ. ನಾವು ಲಕ್ಕಿ ಇಂಟೀರಿಯರ್ಸ್ ಸಿಂಧೂರಿನಿಂದ ಮಾಡಿರ್ತಕ್ಕಂಥ ಒಂದು ಇಂಟೀರಿಯರ್ ತೋರಿಸ್ತಾ ಇದ್ದೀವಿ. ಬನ್ನಿ, ಇವತ್ತು ನೋಡ್ತಾ ಇದ್ದಾರೆ, ಈ ಒಂದು ಮನೆಯ ಸಂಪೂರ್ಣ ಇಂಟೀರಿಯರ್ ನಾವೇ ಮಾಡಿದ್ದೀವಿ ವಿತ್ ಮೆಟೀರಿಯಲ್ ಕಾಂಟ್ಯಾಕ್ಟು ವಿತ್ 20 years ವಾರಂಟಿನೂ ಇದಕ್ಕೆ. ಈ ಒಂದು TV ಯೂನಿಟನ್ನು ನಾವೇ ಮಾಡಿದ್ದೀವಿ ನೋಡಿರಿ. ಈ ಒಂದು TV ಯೂನಿಟ್ ಆಗಿರ್ಬೋದು, ನೋಡ್ತಾ ಇದ್ದಾರೆ,
ಟಿ ವಿ ಉಂಟು, ಇದು ಗೇಟ್ ಪ್ಯಾನಲಿಂಗು, ಮತ್ತು ಇಲ್ಲಿ ಓಪನ್ ಕಿಚನ್ ಇದೆ. ಬನ್ನಿ ನಿಮಗೇನು ಕಾಣ್ತಾ ಇದೆ ಇವತ್ತು ನೋಡಿ, ಓಪನ್ ಕಿಚನ್ ಈ ಥರ ಇದೆ. ಟೋಟಲ್ ಎಲ್ಲ ಇದೆಲ್ಲ ಟೆಂಡಮ್ಸ್ಗಳು, ಅಷ್ಟೊಂದು ಸಾಫ್ಟ್ ಸರ್ ಇದೆಲ್ಲ. ಇಲ್ಲಿ ನೋಡಿರಿ ಮತ್ತೇನಿಲ್ಲ, ಇಲ್ಲಿ ಪ್ಯಾಂಟ್ರಿ ಐಟಮ್ ಇದೆ ನೋಡಿರಿ. ಟೋಟಲ್ ಎಲ್ಲ ಯೂಸೇಬಲ್ ಅಷ್ಟು ಸಾಫ್ಟ್ ಹೋಲ್ಸ್ಗಳು ಇರೋದು. ಪ್ಯಾಂಟ್ರಿ ಆಗಿರ್ಬೋದು, ಇದರಲ್ಲಿ ಮ್ಯಾಜಿಕ್ ಕಾರ್ನರ್ ಆಗಿರ್ಬೋದು, ಮ್ಯಾಜಿಕ್ ಕಾರ್ನರ್ ಇದೆ ನೋಡ್ರಿ. ಇಲ್ಲಿ ಜಸ್ಟ್ ಈ ಥರ ಮೂವ್ ಮಾಡಿದರೆ ಟೋಟಲ್ ಅಷ್ಟು ಒಳಗಡೆ ಬರುತ್ತೆ. ಮ್ಯಾಜಿಕ್ ಕಾರ್ನರ್ ಇದೆ ನೋಡ್ರಿ. ಇದೆಲ್ಲ ಸ್ಟೋರೇಜ್, ಇದೆಲ್ಲ ಟಾಲ್ ಯೂನಿಟು, ಮಿಡ್ಲ್ ಯೂನಿಟ್, ವಾಲ್ ಯೂನಿಟ್ ಎಲ್ಲ ಮಾಡಿದ್ವಿ. ಟೋಟಲ್ ಎಲ್ಲ ವಾಲ್ ಯೂನಿಟ್ ಎಲ್ಲ ಮಾಡಿದ್ವಿ ನೋಡ್ರಿ. ಇಲ್ಲಿ ಕಾಣ್ತದೆ ನಿಮಗೆಲ್ಲ ಕಾಂಬಿನೇಷನ್ ಕೊಟ್ಟಿದ್ದೀವಿ. ಗ್ರೇ ವಿತ್ ಟೀ ಕಲರ್ ಕೊಟ್ಟಿದ್ವಿ, ಅಕ್ರಲಿಕ್ ಲ್ಯಾಮಿನೇಟು ಪ್ಲಸ್ ಲ್ಯಾಮಿನೇಟಲ್ಲಿ ಕೊಟ್ಟಿದ್ವಿ. ಇದೆಲ್ಲ ಸ್ಟೋರೇಜ್ ಕೊಟ್ಟಿದ್ದೀವಿ. ಒಂದು ಪೋರ್ಷನ್ನು ಇದೊಂದು ಸ್ಟೋರೇಜ್ ಕೊಟ್ಟಿವಿ. ಅದು ನೋಡ್ರಿ ನಿಮ್ಗೆ ಕಾಣ್ತಿದೆ ಅಂದರೆ ನೋಡ್ರಿ. ಇಲ್ಲೆಲ್ಲ ಇಂಟೀರಿಯರ್ ಕಾಣ್ತಾ ಇದೆ. ಇದೆಲ್ಲ ಪ್ರತಿಯೊಂದು ನಾವೇ ಮಾಡಿರೋದು. ಕೆಳಗಡೆ ಎಲ್ಲ ಈ ಒಂದು ಡ್ರಾವರ್ ಥರ ಸಿಸ್ಟಮೆಟಿಕ್ ಕೊಟ್ಟಿದ್ದೀವಿ. ಡ್ರಾವರ್ ಥರ ಸಿಸ್ಟಮ್ ಕೊಟ್ಟಿದ್ದೀವಿ. ಮೇಲ್ಗಡೆ ಇಲ್ಲೆಲ್ಲ ಇದೆಲ್ಲ ಸ್ಲೈಡಿಂಗ್ ಡೋರು. ಜಸ್ಟ್ ಮೂವ್ ಮಾಡಿದರೆ ಅಷ್ಟೊಂದು ಸಾಫ್ಟ್ ಕ್ಲೋಸ್ ಇರೋದು. ಎರಡೆರಡು ಡ್ರಾವರ್ಸ್ ಕೊಟ್ಟಿದ್ದೀವಿ ಮತ್ತು ಸ್ಟೋರೇಜ್ ಕೊಟ್ಟಿದ್ದೀವಿ. ಇವೆಲ್ಲ ಸೆಲ್ಫ್ ಎಲ್ಲ ರಿಮೂವಬಲ್ ಇದೆ ನೋಡ್ರಿ. ನೋಡಿ ಕಾಣ್ತಾ ಇದೆ ನಿಮಗೆ. ಜಸ್ಟ್ ನಿಮಗೆ ಏನಿಲ್ಲ, ಒಂದು ವೇಳೆ ಹೈಟ್ ಇರ್ತಕ್ಕಂಥ ಒಂದು ಸಾಮಾನುಗಳೇನಿದ್ರೆ ಇಟ್ಕೋಬೋದು. ಇದರಲ್ಲಿ ಏನಿದ್ರೆ ಬಟ್ಟೆಗಳಾಗಿರ್ಬೋದು, ಯಾವ್ದಾರು ಆಗಿರ್ಬೋದು ಇಟ್ಕೋಬೋದು. ಏನಿಲ್ಲ ಈ ಥರ ಇರುತ್ತೆ ನೋಡ್ರಿ. ಎಲ್ಲ ಹ್ಯಾಂಗರ್ಸ್ ಕೊಟ್ಟಿದ್ದೀವಿ ಪ್ರತಿಯೊಂದಕ್ಕೂ. ಈ ಥರ ಬರುತ್ತೆ ಎಲ್ಲ ಅಷ್ಟು. ಇದು ನೋಡ್ರಿ, ಈ ಒಂದು ಆ್ಯಂಗಲ್ ಕಾಣ್ತಾ ಇದೆ ನಿಮಗೇನಿಲ್ಲ. ಈ ಒಂದು ಕಾಟು, ಇದು ಕಾಟು ಆಗಿರ್ಬೋದು, ಈ ಒಂದು ಡ್ರೆಸ್ಸಿಂಗ್ ಯೂನಿಟ್ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ಮಾಡಿದ್ದೀವಿ. ಕಾಟ್ ನೋಡ್ರಿ, ನಿಮ್ಗೆ ಕಾಟ್ ತೋರಿಸ್ತೀನಿ ನಿಮಗೇನೆಲ್ಲ. ಇದು ಹೈಡ್ರಾಲಿಕ್ ಕಾಟ್ ಕೊಟ್ಟಿದ್ದೀವಿ. ಇದೆಲ್ಲ ಫ್ಯಾಕ್ಟ್ರಿಲಿ ನಮ್ಮ ಓನ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಮಾಡಿರೋ ಸರ್ ರಾಫ್ಟರ್ಸ್ ಎಲ್ಲ. ಈಗ ಕೆಲವೊಬ್ರು ಏನು ಮಾಡ್ತಾರೆ, ಲೂವರ್ಸ್ ಯೂಸ್ ಮಾಡ್ತಾರೆ, ಇದೆಲ್ಲ ಲ್ಯಾಮಿನೇಟ್ ಕೋಟಿಂಗ್ ಮಾಡ್ತಾರೆ. ಅಲ್ಲೇನಾಗುತ್ತೆ, ಕಿತ್ತೋಗೋ ಚಾನ್ಸಸ್ ಇರುತ್ತೆ ಸರ್ ಜಾಸ್ತಿ. ಇದು ಫ್ಯಾಕ್ಟ್ರಿಲಾದರೆ ಪ್ರೆಸ್ಸಿಂಗ್ ಹಾಕೊಳ್ಳಿ, ಇಲ್ಲೇನೋ ಎಡ್ಜ್ ಬೆಂಡಿಂಗ್ ಆಗುತ್ತೆ ಸರ್ ಫ್ಯಾಕ್ಟ್ರಿಲಿ. ಈ ಥರ ಪ್ರತಿಯೊಂದು ಡ್ರಾವರ್ ಕೊಟ್ಟಿದ್ದೀವಿ ಸ್ಟೋರೇಜ್ ಇಟ್ಕೊಳ್ಳೋಕ್ಕೆ. ಎಲ್ಲ ಯೂನಿಕಾಗಿ ಮಾಡಿದ್ದೀವಿ ಸರ್. ಎಲ್ಲ ಟೋಟಲ್ ಕಾಟ್ ಆಗಿರ್ಬೋದು, ಇದಾಗಿರ್ಬೋದು. ಮತ್ತು ಇದಾದ್ಕೊಳ್ಳಿ ಮೇಲ್ಗಡೆ ಫಸ್ಟ್ ಫ್ಲೋರ್ ಇದೆ. ಬರ್ರಿ ಬನ್ನಿ, ಅದನ್ನು ತೋರಿಸ್ತಾ ಇದ್ದೀನಿ. ಪ್ರತಿಯೊಂದು ಬೆಡ್ರೂಮ್ಗೂ ನಾವು ಬೇರೆ ಬೇರೆ ಒಂದು ಕಲರ್ ಆಗಿರ್ಬೋದು, ಅದು ಡಿಸೈನ್ಸ್ ಆದರೂ ಕೊಟ್ಟಿದ್ದೀವಿ. ನೋಡ್ರಿ ಕಾಣ್ತದೆ ಎಲ್ಲ. ಇದೆಲ್ಲ ಕಾಟು, ಇದೆಲ್ಲ ಡ್ರೆಸ್ಸಿಂಗ್ ಯೂನಿಟು. ಏನು ಕಾಣ್ತದೆ ನೋಡ್ರಿ. ಇದು ಲಾಪ್ಗಳೆಲ್ಲ ಪೂರ ಈ ಥರ ಇರುತ್ತೆ ನೋಡ್ರಿ. ಮೇಲ್ಗಡೆ ಸ್ಟೋರೇಜು, ಮಿಡ್ಲಲ್ಲಿ ಹ್ಯಾಂಗರು, 2 ಡ್ರಾವರು. ಇಲ್ಲೆಲ್ಲ ಸ್ಪೇಸಸ್ ಎಲ್ಲ ಕೊಟ್ಟಿದ್ವಿ ತಮ್ಮ ಬಟ್ಟೆ ಇಟ್ಕೊಳ್ಳೋಕ್ಕೆ. ಮತ್ತು ಕೆಳಗಡೆ ಈ ಒಂದು ಸ್ಪೇಸನ್ನು ವೇಸ್ಟ್ ಆಗಬಾರ್ದು ಅಂತ ಕಾರಣಕ್ಕಾಗಿ ಡ್ರಾವರ್ ಕೊಟ್ಟಿದ್ವಿ ಈ ಥರ. ಇದೇ ಲುಕ್ಕಿಗೋಸ್ಕರ ಏನಾದರೂ ಐಟಮ್ಸ್ ಶೋ ಅಪ್ ಇಟ್ಕೋಬೋದಂತ ಓಪನ್ ಬಾಕ್ಸ್ ಕೊಟ್ಟಿದ್ದೀವಿ. ಈ ಕಡೆನೂ ಸೇಮ್ ಇದೆ ಸರ್, ಏನಿಲ್ಲ. ಈಗ ಅಷ್ಟೊಂದು ಲ್ಯಾಮಿನೇಟ್ ಸರ್ ಎಲ್ಲ ಇದು. ಅಷ್ಟು ನಮ್ಮ ಫ್ಯಾಕ್ಟ್ರಿ ವರ್ಕಲ್ಲಿ ಆಗಿರೋದು. ಇತ್ತು ಕಸ್ಟಮರ್ ಯಾವ ಲ್ಯಾಮಿನೇಟ್ ಸೆಲೆಕ್ಷನ್ ಮಾಡ್ತಾರೆ, ನಾವು ಲ್ಯಾಮಿನೇಟನ್ನು ನಾವು ಮೇಲ್ಗಡೆ ಹಾಕ್ತೀವಿ, ಹಿಂದುಗಡೆ ಆಫ್ ಇಟ್ ಹಾಕ್ತೀವಿ. ಅಲ್ಲಿ ಪ್ರೆಸ್ಸಿಂಗ್ ಮಾಡ್ಕೊಂಡ್ಬಿಟ್ಟು ಸೈಟಿಗೆ ಬಂದುಬಿಟ್ಟು ಸೈಟಲ್ಲಿರ್ತಕ್ಕಂಥ ಸೈಜ್ ಎಲ್ಲ ತೊಗೊಂಡ್ಬಿಟ್ಟು ಅಲ್ಲೆಲ್ಲ ಆಟೋಮೆಟಿಕ್ ಅಲ್ಲೇ ಮಷಿನ್ ಕಟ್ಟಿಂಗು, ಹೆಡ್ಸ್ ಬೆಂಡಿಂಗು ಎಲ್ಲ ಆಗಿ ಟ್ರಾನ್ಸ್ಫರ್ ಮಾಡ್ತೀವಿ ರೀ. ಇಲ್ಲಿ ಬಂದು ಫಿಟ್ಟಿಂಗ್ ಇರ್ತದೆ ನಿಮ್ಮ ಕಡೆಯಿಂದ. ಅಂದರೆ ಇದನ್ನು ಕಾಣ್ತದೆ ನೋಡ್ರಿ ಎಲ್ಲ. ಇದೆಲ್ಲ ಫ್ಯಾಕ್ಟ್ರಿ ಮಾಡಿರೋದು.
ಇದು ಮಿನಿಮಮ್ ಒಂದು 20-30 ವರ್ಷ ಆದ್ರೂ ಹಾಳಾಗಲ್ಲ ಸರ್ ಎಲ್ಲ ಆ ಥರ ಕ್ವಾಲಿಟಿ ಇರುತ್ತೆ ನಮ್ಮ ವರ್ಕ್ ಎಲ್ಲ. ನಾರ್ಮಲಾಗಿ ಹ್ಯಾಂಡ್ ವರ್ಕ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದಕ್ಕೆಲ್ಲ ಲ್ಯಾಮಿನೇಟ್ ಹಾಕ್ತಾರೆ. ಲ್ಯಾಮಿನೇಟ್ ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ ಕಿತ್ತೋಗೋ ಚಾನ್ಸಸ್ ಇರ್ತದೆ. ಬಟ್ ಇದು 180 ಡಿಗ್ರಿ ಹೀಟಾಗಿ ಎಡ್ಬಿಣಿಗೆ ಆಗೋದಕ್ಕೆ ಲೈಫ್ ಲಾಂಗ್ ಇರುತ್ತೆ ಸರ್. ಇಲ್ಲಿ ನೋಡ್ರಿ ಕಾಣ್ತಾ ಇದೆ ನಿಮಗೆಲ್ಲ ಡ್ರೈವರ್ ನೋಡಿ ಇದೆಲ್ಲ ಇನ್ಬಿಲ್ಟ್ ಹ್ಯಾಂಡಲ್ಗಳನ್ನು ಕೊಟ್ಟಿದ್ದೀವಿ ಏನಿಲ್ಲ ಟೋಟಲ್ ಕಾಣ್ತಾ ಇದೆ ನೋಡ್ರಿ ಏನಿಲ್ಲ. ಇದಾಗಿ ನೆಕ್ಸ್ಟ್ ಇದನ್ನು ಚಿಲ್ಡ್ರನ್ಸ್ ಬೆಡ್ರೂಮನ್ನು ಮಾಡಿದ್ವಿ. ಬರೀ ಕಾಣ್ತಿದೆ ನೋಡ್ರಿ ಚಿಲ್ಡ್ರನ್ಸ್ ಬೆಡ್ರೂಮಲ್ಲಿ ನೋಡ್ರಿ ಕಾಟ್ ಮಾಡಿದ್ದೀವಿ. ಮತ್ತೇನಿಲ್ಲ ಸ್ಲೈಡಿಂಗ್ ವಾಲ್ಡ್ರೂಫ್ ಮಾಡಿದ್ದೀವಿ. ಇದು ವಾಲ್ಡ್ರೂಫ್ ಸೇಮ್ ಇದೆ ಸರ್, ಏನಿಲ್ಲ ಕಲರ್ ಅಷ್ಟೇ ಚೇಂಜ್ ಆಗಿದೆ ನೋಡ್ರಿ. ಕಾಣ್ಬೋದು ಇದಾಗಿ ನೋಡ್ತಿದ್ದೀರಿ ಈ ಥರ ಇರುತ್ತೆ ಸರ್ ಪ್ರತಿಯೊಂದೂ. ಹಾಂ ಸರ್, ಇಲ್ಲಿ ನೋಡ್ರಿ ಇದರಲ್ಲಿ ಏನೆಲ್ಲ ಎಲ್ಲ ವೇರಿಯಂಟಿನೂ ಸಿಗುತ್ತೆ ನಮ್ಮ ಹತ್ರ. ಗ್ಲಾಸ್ ಆಗಿರ್ಬೋದು, ಮ್ಯಾಟ್ ಆಗಿರ್ಬೋದು, ಸ್ಟೋನ್ ಆಗಿರ್ಬೋದು, ಶೈನಿಂಗ್ ಆಗಿರ್ಬೋದು, ಪ್ರತಿಯೊಂದು ಲ್ಯಾಮಿನೇಟರ್ನು ನಮ್ಮೆಲ್ಲ ಅವೈಲೇಬಲ್ ಇದೆ. ಕಸ್ಟಮರ್ಗೆ ಯಾವುದು ರಿಕ್ವೈರ್ಮೆಂಟ್ ಇರುತ್ತೆ ಅದನ್ನು ನಾವು ಏನೆಲ್ಲ ಕಲರ್ ಫೈನಲ್ ಮಾಡ್ಕೊಂಡ್ಬಿಟ್ಟು ವರ್ಕ್ ಸ್ಟಾರ್ಟ್ ಮಾಡ್ತೀವಿ. ಏನೆಲ್ಲ ನೋಡಿರಿ ಪ್ರತಿಯೊಂದು ಬೆಡ್ರೂಮಲ್ಲೂ ಬೇರೆ ಬೇರೆ ಲ್ಯಾಮಿನೇಟಲ್ಲಿ ಹಾಕಿ ಒಂದು ವರ್ಕ್ ಮಾಡಿರೋದು ನಾವೇನೆಲ್ಲ. ಕಾಟ್ ಬಂದ್ಬಿಟ್ಟು ನೋಡಿ ಎಷ್ಟೊಂದು ಸಫಿಷಿಯೆಂಟಾಗಿ ಕಾಣ್ತಿದೆ ನೋಡ್ರಿ. ಏನಿಲ್ಲ ಕಾಣೋದಕ್ಕೇನಿಲ್ಲ, ಜಸ್ಟ್ ಹೊರಗಡೆಯಲ್ಲಿ ಏನಿಲ್ಲ ಹಾಲ್ ಟೈಪ್ ಇರೋದಕ್ಕೇನೆ ಸ್ಕೋರ್ ಜಸ್ಟ್ ಒಂದು ಟಿ ವಿ ನೆಟ್ಟಲ್ಲಿ ನಾವೇನೆಲ್ಲ ಒಂದು ಸ್ಟ್ಯಾಂಡ್ ಥರ ಮಾಡಿದ್ವಿ ಸರ್. ಅದನ್ನೆಲ್ಲ ಡೋರ್ಸ್ ಕೂಡ ನಾವೇ ಮಾಡ್ತೀವಿ ಸರ್. ಏನೆಲ್ಲ ಡೋರ್ಸ್ ಆಗಿರ್ಬೋದು, ವಿಂಡೋಸ್ ಆಗಿರ್ಬೋದು, ಪ್ರತಿಯೊಂದೂ ಇಲ್ಲಿ ನೋಡ್ರಿ. ಈಗ ಇದರಲ್ಲಿ ಒಂದು ಸ್ಟೇರ್ ಕೇಸ್ ಕೆಳಗಡೆ ವೇಸ್ಟ್ ಆಗಿಬಿಡ್ದು ಅಂತ ಏನಿಲ್ಲ ಇದೊಂದನ್ನು ಮಾಡಿದ್ವಿ ನೋಡ್ರಿ. ಕಾಣ್ತಾ ಇರೋದು ಏನಿಲ್ಲ ಪ್ರತಿಯೊಂದು ಏನಿಲ್ಲ ಈ ಥರ ವೇಸ್ಟೇಜ್ ಆಗಿರ್ಬೋದು, ಬ್ಯಾಟ್ರೀಸ್ ಆಗಿರ್ಬೋದು, ಏನಾದ್ರು ಇಟ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಅಂತ ಇದನ್ನು ಪ್ಯೂರ್ ಎಲ್ಲ ವಾಟರ್ ಪ್ರೂಫಲ್ಲೇ ಮಾಡಿರೋದು. ಇದನ್ನು ಟೋಟಲ್ ಸಿಂಕ್ ಕೆಳಗಡೆ 24x7 ನೀರು ಬಿದ್ದರೂ ಏನಾಗಲ್ಲ ಸರ್. ಏನಿಲ್ಲ ಆ ಥರ ಮೆಟೀರಿಯಲ್ ಎಲ್ಲ ಇದು. ವಾರಂಟಿ ಎಲ್ಲ 20 ವರ್ಷ ಇದೆ ಸರ್. ಇದೆಲ್ಲ ಮೆಟೀರಿಯಲ್ ಕಾಂಟ್ಯಾಕ್ಟ್ ಸರ್ ಮಾಡಿರೋದು. ಮತ್ತು ಮೇಲ್ಗಡೆ ಒಂದು ಬೆಡ್ರೂಮ್ ಇತ್ತು, ಅದನ್ನು ತೋರಿಸ್ತೇವೆ. ಇಲ್ಲಿ ಬನ್ನಿ ಸರ್, ನೋಡ್ತಾ ಇದ್ದೀರಾ ನೋಡಿ. ಇಲ್ಲಿ ಇದು ಕಿಂಗ್ ಸೈಜ್ ಕಾಟ ಏನಿಲ್ಲ, ಇದೆಲ್ಲ ಸ್ಪೆಸಿಫಿಕ್ ಹಾಕಿ ಒಂದೊಂದು ರೂಮಲ್ಲಿ ನಾವು ಒಂದೊಂದು ಕಲರ್ ಏನೆಲ್ಲ ಇಂಟೀರಿಯರ್ ಮಾಡಿದ್ದೀವಿ. ಏನಿಲ್ಲ ಕೆಳಗಡೆ ರೂಮಲ್ಲಿ ನೋಡಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಕಲರೇ ಬೇರೆ, ಇಲ್ಲಿರ್ತಕ್ಕಂಥ ಕಲರೇ ಬೇರೆ. ಅವ್ರಿಗೆ ಯಾವ ಕಲರ್ ರಿಕ್ವೈರ್ಮೆಂಟ್ ಇರುತ್ತೆ ಆ ಥರ ಇಂಟೀರಿಯರ್ ಮಾಡಿಕೊಡ್ತೀವಿ. ಏನಿಲ್ಲ ಅಷ್ಟೊಂದು ಸಾಫ್ಟ್ ಸರ್. ಏನು ನೋಡ್ತಿದ್ರು ಏನಿಲ್ಲ ಇದಾಗಿರ್ಬೋದು ಇದೆಲ್ಲ ಡೋರ್ಸು ಅಷ್ಟೊಂದು ಸಾಫ್ಟ್ ಸರ್ ಯೂಸ್ ಮಾಡೋದು ನಾವೆಲ್ಲ. ನೋಡ್ರಿ ಕಾಣ್ತದೆ ನಿಮಗೆ ಎಲ್ಲ. ಇದು ಡ್ರೆಸ್ಸಿಂಗ್ ಯೂನಿಟ್. ಬಾತ್ರೂಮ್ ಒಳಗಡೆ ಮಿರರ್ ಕುಳಿಸ್ಕೊಂಡ್ಬಿಟ್ಟು ಒಂದೆರಡು ಸೆಲ್ಫ್ ಕೊಟ್ಟಿದ್ದೀವಿ. ಒಂದು ಸೆಲ್ಫ್ ಕೊಟ್ಬಿಟ್ಟು ಡ್ರಾವರ್ ಕೊಟ್ಟಿದ್ದೀವಿ. ಅದೆಲ್ಲ ಸ್ಟೋನ್ ಸರ್, ಅದೆಲ್ಲ ಟೈಲ್ ಸರ್. ಅದೆಲ್ಲ ಇದೊಂದು ಇದು ಈ ಒಂದು ಮನೆಯ ಈ ಒಂದು ಇಂಟೀರಿಯರ್ ಮಾಡಿದ್ವಲ್ಲ, ಈ ಒಂದು ಮನೆ ಓನರ್ಗಳನ್ನ ಇವತ್ತು ನಾವೇನೆಲ್ಲ ಅವ್ರದ್ದು ಅನಿಸಿಕೆ ಏನಿದೆ ಅಂತ ಕೇಳೋಣ. ಮೇಡಮ್, ಈ ಒಂದು ಇಂಟೀರಿಯರ್ ಮಾಡಿದ್ವಲ್ಲ ನಾವು, ಇದರಲ್ಲಿ ನಿಮಗೆ ಇರ್ತಕ್ಕಂಥ ಅನಿಸಿಕೆ ಹೇಳ್ತಾರೆ ಸ್ವಲ್ಪ? ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ ಸರ್, ಎಲ್ಲ ಫಿನಿಶಿಂಗು ಎಲ್ಲ ಚೆನ್ನಾಗಿದೆ. ಕಲರ್ಫುಲ್ ಆಗಿ ನಮಗೆ ಯಾವ ಥರ ಬೇಕು ಆ ಥರ ಮಾಡಿಕೊಟ್ಟಿದ್ದೀರಿ. ವರ್ಕ್ ಎಲ್ಲ ಫುಲ್ಲು ಪರ್ಫೆಕ್ಟಾಗಿ ಮಾಡಿದ್ದಾರೆ, ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಭಾಳ ಕೋಆಪ್ರೇಟಿವ್ ಇದ್ದಾರೆ ಲೆಕ್ಕ ಇಟ್ಟಿದ್ದವರು. ನಾವು ಯಾವ ಥರ ಹೇಳಿದ್ದೀವಿ ಅದೇ ಥರ ಫಿನಿಶಿಂಗ್ ಮಾಡಿಕೊಟ್ಟಿದ್ದಾರೆ. ಭಾಳ ಸಂತೋಷ ಆಗಿದೆ ಸರ್ ಕೂಡ ಇಂಟೀರಿಯರ್ ಮಾಡಿ. ನಾವು ಹೆಂಗೆ ಬಯಸಿದ್ದೀವಿ, ಯಾವ ಕಲರ್ ಕಾಂಬಿನೇಷನ್ ಹೇಳಿದ್ದೀವಿ ಆ ಥರ ಮಾಡಬೇಕು, ಎಲ್ಲದನ್ನು ಚೆನ್ನಾಗಿ ಮಾಡಿ ಎಲ್ಲ ನಾವು ಯಾವ ಥರ ಕಳಿಸ್ತೀವಿ ಅದೇ ಥರ ಡಿಸೈನ್ಸ್ ಎಲ್ಲ ಮಾಡಿ ಕೊಟ್ಟಿದ್ದಾರೆ.
ಫುಲ್ ಹ್ಯಾಪಿ ಆಗಿದೆ. ಫಿನಿಶಿಂಗ್ ಎಲ್ಲ ಕರೆಕ್ಟ್ ಕಂಪ್ಲೀಟ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಎಲ್ಲಿ ನಾವೇನು ಚೆನ್ನಾಗಿಲ್ಲ ಅನ್ನೋ ಫೀಲಿಂಗ್ ಇಲ್ಲ. ಫುಲ್ ಸ್ಯಾಟಿಸ್ಫೈ ಆಗಿದೆ, ಫುಲ್ ಹ್ಯಾಪಿ ಆಗಿದೆ. ನಮ್ಮ ಮನೆ ನೋಡಿ ಇಷ್ಟು ಕಲರ್ಫುಲ್ಲಾಗಿ ಇಷ್ಟು ಬ್ಯೂಟಿಫುಲ್ಲಾಗಿ ಮಾಡಿಕೊಟ್ಟಿದ್ದಾರೆ ಲಕ್ಕಿ ಇಂಟೀರಿಯರು. ಭಾಳ ಸಂತೋಷ ಆಗಿದೆ ಸರ್. ಜನ ಎಲ್ಲ ಮತ್ತು ಇಲ್ಲಿ ಪೀಪಲ್ಸ್ ಎಲ್ಲರೂ ಲಕ್ಕಿ ಇಂಟೀರಿಯರ್ ಶಾಪಿಗೆ ಬಂದು ಎಲ್ಲದನ್ನು ಅವ್ರಿಗೆ ಯಾವ ಥರ ಬೇಕೋ ಆ ಥರ ಅವರೆಲ್ಲರೂ ಅದನ್ನು ಮಾಡಿಕೊಡ್ತಾರೆ ಅಂತೇಳಿ ನನಗೆ ಕಾನ್ಫಿಡೆನ್ಸ್ ಇದೆ. ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವ್ರು ಯಾರಿಗೆ ಹೋಮ್ ಇಂಟೀರಿಯರ್ ಬೇಕೋ ಎಲ್ಲರೂ ಸರ್ಗೆ ಅಪ್ರೋಚ್ ಆಗ್ಬೋದು. ಅವರೆಲ್ಲ ಕಂಪ್ಲೀಟ್ ಅವ್ರು ಯಾವ ಥರ ಬೇಕೋ ಆ ಥರ ಮಾಡಿಕೊಡ್ತಾರೆ ಅಂತ ಕಾನ್ಫಿಡೆನ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಏನಿಲ್ಲ ಮೇಡಮ್ ಸರ್, ನಮ್ಮದು ಇಂಟೆನ್ಷನ್ ಏನಿದೆ ಅಂತಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಟೋಟಲ್ ಆಲ್ ಓವರ್ ಕರ್ನಾಟಕ ಏನೆಲ್ಲ ಕ್ವಾಲಿಟಿ ಇಂಟೀರಿಯರ್ ಕೊಡ್ಬೇಕಂತಕ್ಕಂಥ ಉದ್ದೇಶದಿಂದ ಈ ಒಂದು ಫ್ಯಾಕ್ಟ್ರಿ ಮಾಡಿದ್ದೇವೆ. ಅದ್ರ ಜೊತೆಗೆ ಕಸ್ಟಮರ್ಸ್ದೂ ನಮಗೆ ಸಪೋರ್ಟ್ ಇದ್ರೆ ಮಾತ್ರ ನಾವು ಇನ್ನೂ ಅತ್ಯಂತ ಸುಂದರವಾಗಿ ಒಂದು ಇಂಟೀರಿಯರ್ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ ಮೇಡಮ್. ಸರ್ ನಮ್ದು ಏನಂತಂದರೆ ನಮ್ದು ಇಂಟೆನ್ಷನ್ ಮೇನ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಸರ್. ಏನಿಲ್ಲ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕಂತಲೇ ನಾವು ಡೇ ಆ್ಯಂಡ್ ನೈಟ್ ಏನು ವರ್ಕ್ ಮಾಡೋದು ಸರ್. ಏನಿಲ್ಲ ಅವ್ರಿಗೆ ಯಾವ ಥರ ಮೇನ್ ರಿಕ್ವೈರ್ಮೆಂಟ್ ಅವ್ರಿಗೆ ಯಾವ ಥರ ಇದ್ದಾನೆ ಅದೇ ಥರ ನಾವು ವರ್ಕ್ ಮಾಡೋದಕ್ಕಂತ ಒಂದು ಕೆಲಸ ಮಾಡಿದ್ವಿ ಸರ್. ನಾವು ಯಾವಾಗಲೇನಿಲ್ಲ ಯಾವುದೇ ರೀತಿಯ ಇಂಟೀರಿಯರ್ ಬೇಕಿದ್ರೂ ಪ್ರತಿಯೊಂದು ಡಿಸೈನನ್ನು ನಾವು ಮಾಡಿಕೊಡ್ತೀವಿ. ಏನಿಲ್ಲ ಇದು ಇಡೀ ಕರ್ನಾಟಕದಾದ್ಯಂತ ಯಾವ ಒಂದು ಜಿಲ್ಲೆ ಆಗಿರ್ಬೋದು, ಯಾವ ಒಂದು ತಾಲೂಕು ಆಗಿರ್ಬೋದು, ಪ್ರತಿಯೊಂದರಲ್ಲೂ ನಾವು ಇಂಟೀರಿಯರ್ ಮಾಡ್ತೇವೆ. A to Z ಎಲ್ಲ ನಮ್ಮ ಕಡೆ ಇರುತ್ತೆ. ಇವನ್ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಮೆಟೀರಿಯಲ್ಸ್ ಆಗಿರ್ಬೋದು, ಇವನ್ ಫಿಟ್ಟಿಂಗ್ ಆಗಿರ್ಬೋದು. ಕಸ್ಟಮರ್ ಏನಿಲ್ಲ ಓನ್ಲಿ ಪೇಮೆಂಟ್ ಅಷ್ಟೇ ಮಾಡಿದ್ರೆ ಇಡೀ ಇಂಟೀರಿಯರ್ನ ಸಂಪೂರ್ಣವಾಗಿ ನಾವೇ ಜವಾಬ್ದಾರಿ ತೊಗೊಂಡು ಮುಗಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಸರ್. ನಾವು ಮನೆಗಳಿಗಾಗಿರ್ಬೋದು, ಆಫೀಸ್ಗಳಿಗಾಗಿರ್ಬೋದು, ಮತ್ತು ಬ್ಯಾಂಕ್ಗಳಿಗಾಗಿರ್ಬೋದು ಪ್ರತಿಯೊಂದರ ಇಂಟೀರಿಯರ್ನು ನಾವು ಮಾಡ್ತೇವೆ ರೀ. ಇನ್ನೊಂದು ನಮ್ಮ ಹತ್ರ ಏನೆಲ್ಲ ಫಿಟ್ಟಿಂಗ್ಸ್ ಎಲ್ಲ ಮಾಡೋರೆಲ್ಲ ಯು ಪಿ ಹುಡುಗ ಸರ್ ಎಲ್ಲ ಇರೋದೇನಿಲ್ಲ. ವರ್ಕಲ್ಲೂ ಪರ್ಫೆಕ್ಟ್ ಇರುತ್ತೆ ರೀ. ಓನ್ಲಿ ಒಂದು 10 to 15 ಡೇಸ್ ಒಳಗಡೆ ದೊಡ್ಡ ಬಿಲ್ಡಿಂಗ್ಗಳೆಲ್ಲ ನಾವು ಇಂಟೀರಿಯರ್ ಮಾಡ್ತೀವಿ ಸರ್. ಏನಿಲ್ಲ ಜಸ್ಟ್ 2 BHK ಇದ್ದರೆ ಒಂದು 3-4 ಡೇಸ್ ರೀ. ಮತ್ತು ಒಂದು ವೇಳೆ ಏನಾದರೂ ಡೂಪ್ಲೆಕ್ಸ್ ಬಿಲ್ಡಿಂಗ್ ಇದ್ದರೆ ಒಂದು 10 ಡೇಸ್ ಆ ಥರ ವರ್ಕ್ ಇರುತ್ತೆ ಸರ್ ಎಲ್ಲ. ಧನ್ಯವಾದ ಮೇಡಮ್, ನಿಮಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ ನಿಮಗೆ. ಇವಾಗೇನೆಲ್ಲ ನೀವು ಫ್ಯಾಕ್ಟ್ರಿ ವರ್ಕಿಗೂ ಮತ್ತು ಮ್ಯಾನುವಲ್ ಮಾಡ್ತಕ್ಕಂಥ ಹ್ಯಾಂಡ್ ವರ್ಕಿಗೆ ಇರ್ತಕ್ಕಂಥ ವ್ಯತ್ಯಾಸ ಈಗಾಗಲೇ ನಿಮಗೆ ಸಂಪೂರ್ಣವಾಗಿ ನಾವು ನಮ್ಮ ಈ ಒಂದು ಫ್ಯಾಕ್ಟ್ರಿಯಲ್ಲಿ ತೋರಿಸಿದ್ದೀವಿ. ಅದ್ರ ಜೊತೆಗೆ ಏನೆಲ್ಲ ಫ್ಯಾಕ್ಟ್ರಿ ಮಾಡಿರ್ತಕ್ಕಂಥ ಇಂಟೀರಿಯರ್ ವರ್ಕ್ನ ಫಿನಿಶಿಂಗ್ ಯಾವ ಥರ ಇರುತ್ತೆ, ಮಾಡ್ಲರ್ ಇಂಟೀರಿಯರ್ ಅಂತಕ್ಕಂಥದ್ದನ್ನು ಫಿಸಿಕಲನ್ನು ನಿಮಗೆ ಈಗಾಗಲೇ ಒಂದು ನಮ್ಮ ಮಾಡ್ಲರ್ ಇಂಟೀರಿಯರ್ ಮಾಡಿರ್ತಕ್ಕಂಥ ಬಿಲ್ಡಿಂಗ್ನ ಸಂಪೂರ್ಣ ಇಂಟೀರಿಯರ್ನು ನಿಮಗೆ ಈಗಾಗಲೇ ತೋರಿಸಿದ್ದೀವಿ. ನಾ ಈ ಒಂದು ಫ್ಯಾಕ್ಟ್ರಿ ಮಾಡಿರ್ತಕ್ಕಂಥ ಇಂಟೀರಿಯರ್ ನಿಮಗೇನಿಲ್ಲ ಪ್ಲಸ್ ಪಾಯಿಂಟ್ ಏನಂತಂದ್ರೇ ಯಾವುದೇ ಕಾರಣಕ್ಕೂ ನಿಮಗೇನಿಲ್ಲ ಉಳತ್ತದಾಗಿರ್ಬೋದು, ಬಬಲ್ಸ್ ಬರೋದಾಗಿರ್ಬೋದು, ಇಟ್ಟಿಟ್ಟು ಉದುರೋದಾಗಿರ್ಬೋದು, ಎಲ್ಲ ಸಮಸ್ಯೆಗಳು ಯಾವುದೇ ಕಾರಣಕ್ಕೂ ಬರಲ್ಲ. ಯಾಕಂದರೆ ಫ್ರಂಟ್ ಆ್ಯಂಡ್ ಬ್ಯಾಕು 60 ಟನ್ ಪ್ರೆಸ್ಸಿಂಗ್ ಆಗಿರುತ್ತೆ. ಅದ್ರ ಜೊತೆಗೆ ಕಟ್ಟಿಂಗು A to Z ಎಲ್ಲ ಇಲ್ಲೇ ಕಟ್ಟಿಂಗ್ ಆಗೋದಕ್ಕೆ ಎಲ್ಲ ಕಟ್ಟಿಂಗು ಅಕ್ಯುರೇಟ್ ಆಗುತ್ತೆ. ನಮ್ಮದು ಸೈಟಲ್ಲಿ ಮಾಡ್ತಕ್ಕಂಥ ಕೆಲಸ ಹೇಗಿರುತ್ತೆ ಅಂದರೆ ಕಟ್ಟಿಂಗಲ್ಲಿ ಮಾಡಬೇಕಾದ್ರೆ ವೇರಿಯೇಷನ್ ಆಗುತ್ತೆ. ಬಟ್ ನಮ್ಮದು ಹಾಗೆ ಆ ಥರ ಇರೋಲ್ಲ. ನಮ್ಮ ಕಟ್ಟಿಂಗೆಲ್ಲ ಅಕ್ಯುರೇಟ್ ಆಗುತ್ತೆ. ಅದಾದ ಕೂಡಲೇ 180 ಡಿಗ್ರಿಯಲ್ಲಿ ನಿಮಗೆ ಎಲ್ಲ ಹೀಟಾಗಿ ಏನಿಲ್ಲ ಎಡ್ಜ್ ಬೆಂಡಿಂಗ್ ಆಗುತ್ತೆ. ಬಹುಶಃ ತೋರಿಸ್ತೀನಿ ನಿಮಗೆ ಎಲ್ಲ 180 ಡಿಗ್ರಿಯಲ್ಲಿ ಏನೆಲ್ಲ ಎಡ್ಜ್ ಬೆಂಡಿಂಗ್ ಆಗಿದೆ, ಏನೆಲ್ಲ ಎಡ್ಜ್ ಬೆಂಡಿಂಗ್ ಆಗಿ ತೋರಿಸ್ತೀನಿ. ಬಹುಶಃ ನೋಡಿರಿ ನೀವು ಏನೆಲ್ಲ ನೋಡ್ತಿದ್ರೆ ಇಲ್ಲ ಆಗಲಿ ಏನಿಲ್ಲ. ಇದು ಫ್ಯಾಕ್ಟ್ರಿ ವರ್ಕ್ ಸರ್. ಏನಿಲ್ಲ ಫಿನಿಶಿಂಗ್ ಏನಿಲ್ಲ. ಇದು ಮುಂದ್ಗಡೆ ಅಕ್ರಲಿಕ್ ಇದೆ, ಹಿಂದ್ಗಡೆ ಫ್ಯಾಬ್ರಿಕ್ ಇದೆ. ನೋಡಿರಿ ಕಾಣ್ತಾ ಇದೆ ನಿಮಗೇನೆಲ್ಲ. ಈ ಬದಿನೂ 60 ಟನ್ ಪ್ರೆಸ್ಸಿಂಗ್ ಆಗೋದಕ್ಕೆ ನಿಮ್ಗೆ ಯಾವುದೇ ಕಾರಣಕ್ಕೂ ಬಬಲ್ಸ್ ಬರಲ್ಲ. ಯಾವುದೇ ಕಾರಣಕ್ಕೂ ನೀರು ಹೋಗೋಕ್ಕಾಗಿರ್ಬೋದು, ಉಳೋತಕ್ಕಾಗಿರ್ಬೋದು ಚಾನ್ಸಸ್ ಇರಲ್ಲ ಸರ್. ವಿತ್ ವಾರಂಟಿನೂ ನಾವು ನಿಮಗೆ ಅಗ್ರಿಮೆಂಟೆಲ್ಲ ಕೊಡ್ತೀವಿ. ಕೆಲವೊಬ್ರು ಏನು ಹೇಳ್ತಾರೆ ಅಂತಂದರೆ ವುಡ್ ವರ್ಕ್ ಮಾಡ್ಬೇಕಂತ ಸಂದರ್ಭದಲ್ಲಿ ಏನೋ ಹುಳ ಹತ್ತುತ್ತೆ, ಹಾಳಾಗುತ್ತೆ ಅಂತಕ್ಕಂಥ ಇಂಟೆನ್ಷನ್ ಇದೆ. ಅದು ಯಾವ ಕಾರಣಕ್ಕಾಗಿ ಹತ್ತುತ್ತೆ ಅಂತಂದರೆ ಕಾರ್ಪೆಂಟರ್ ಮಾಡಿರ್ತಕ್ಕಂಥ ಕೆಲಸ ಏನಿರ್ತಂದರೆ ಕೆಲವೊಂದು ಸರಿ ಹ್ಯಾಂಡ್ ವರ್ಕ್ ಮಾಡೋರು ಹಿಂದ್ಗಡೆ ವಾಲ್ಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆಫ್ ವೈಟ್ ಲ್ಯಾಮಿನೇಟ್ಗಳನ್ನು ಹಾಕಲ್ಲ. ನಾವೇನು ಮಾಡ್ತೀವಿ ಕಂಪಲ್ಸರಿ ಹಿಂದ್ಗಡೆನೂ ಬಿಳೆ ಕಲರ್ ಲ್ಯಾಮಿನೇಟ್ ಹಾಕ್ತೀವಿ, ಮುಂದ್ಗಡೆ ಕೇಳಿದ್ದು ಲ್ಯಾಮಿನೇಟ್ ಹಾಕ್ತೀವಿ. ಇದೇನಾಗುತ್ತೆ 60 ಟನ್ ಪ್ರೆಸ್ಸಿಂಗ್ ಆಗುತ್ತೆ. 60 ಟನ್ ಪ್ರೆಸ್ಸಿಂಗ್ ಆದ ಕೂಡಲೇ ಏನಿಲ್ಲ ಈ ಕಡೆ ಯಾವುದೇ ಕಾರಣಕ್ಕೂ ನಿಮಗೆ ಉಳತ್ತ ಚಾನ್ಸಸ್ ಆಗಿರ್ಬೋದು, ನೀರತ್ತ ಚಾನ್ಸಸ್ಗಳು ಇರಲ್ಲ. ಇದಾದ ಕೂಡಲೇ ಆ್ಯಕ್ಯುರೇಟ್ ಕಟಿಂಗ್ ಮಾಡ್ಕೊತೀವಿ. ಮತ್ತು ನಾವು ಬಿಲ್ಡಿಂಗ್ ಬಂದ್ಬಿಟ್ಟು ಅಲ್ಲಿ ಕಟಿಂಗ್ ಮಾಡಿರೋದು ಅದೆಲ್ಲ ಸಮಸ್ಯೆಗಳು ಏನಿರಲ್ಲ. ಯಾಕಂದರೆ ಅಲ್ಲಿ ಹೋಗಿ ಒಂದು ಸಾರಿ ಮೆಜರ್ಮೆಂಟ್ ತೊಗೊಂಬಂದ್ಬಿಡ್ತೀವಿ. ಆ ಮೆಜರ್ಮೆಂಟ್ ಪ್ರಕಾರನೇ ಕಸ್ಟಮರ್ಗೆ ಯಾವ ಥರ ಡಿಸೈನ್ ರಿಕ್ವೈರ್ಮೆಂಟ್ ಇದೆ, ಯಾವ ಥರ ಕ್ವಾಲಿಟಿ ರಿಕ್ವೈರ್ಮೆಂಟ್ ಇದೆ, ಅದ್ರ ಪ್ರಕಾರನೇ ಇಲ್ಲಿ ನಾವು ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಅದ್ರ ಪ್ರಕಾರನೇ ಕಟ್ಟಿಂಗ್ ಎಲ್ಲ ಮುಗಿಯುತ್ತೆ. ಕಟ್ಟಿಂಗ್ ಎಲ್ಲ ಮುಗಿದ ಕೂಡಲೇ ನೆಕ್ಸ್ಟ್ ಪ್ರೊಸೆಸ್ ನಾವೇನೆಲ್ಲ ಎಡ್ಜ್ ಬೆಂಡಿಂಗ್ ಬರ್ತೀವಿ. ಎಡ್ಜ್ ಬೆಂಡಿಂಗ್ ಬಂತಕ್ಕಂಥ ಸಂದರ್ಭದಲ್ಲಿ ಹ್ಯಾಂಡ್ ವರ್ಕ್ ಮಾಡ್ತಕ್ಕಂಥ ವ್ಯಕ್ತಿಗಳು ಏನು ಮಾಡ್ತಾರೆ ಅಂತಂದರೆ ಈ ಥರ ಟೇಪ್ ಹಾಕಬೇಕಾದ್ರೆ ಒಂದು ಮೇಲ್ಗಡೆ ಮೊಳೆ ಹೊಡಿತಾರೆ. ಕೆಲವೊಬ್ಬರು ಮೇಲ್ಗಡೆ ಆ ಕಡೆ ಟೇಪ್ ಹಾಕಿ 2 ದಿವಸ ಆಗಿ ಉಳಿತಂಡು ತಿಕ್ತಾರೆ. ಇದೇನಾಗುತ್ತೆ ಒಂದು 6 ತಿಂಗಳು ವರ್ಷದಲ್ಲಿ ಏನಾಗುತ್ತೆ ಉದುರೋಗೋ ಚಾನ್ಸಸ್ ಇರುತ್ತೆ. ಬಟ್ ನಮ್ದು ಆಗಿರಲ್ಲ. 180 ಡಿಗ್ರಿಯಲ್ಲಿ ಹೀಟ್ ಆಗಿರುತ್ತೆ.
ಮತ್ತು ಎರಡು ಕಡೆಗೂ ಕಾರ್ನರ್ ರೌಂಡಿಂಗ್ ಆಗಿರ್ಬೋದು, ಟ್ರಿಮ್ಮಿಂಗ್ ಆಗಿರ್ಬೋದು. ನೋಡಿರಿ ಈ ಒಂದು ರೇಡಿಯೇಷನ್ ನೋಡಿರಿ ಯಾವ ಥರ ಬರ್ತದೆ ನಿಮಗೆ ಎಲ್ಲ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿರಿ, ಇದು ಫ್ಯಾಕ್ಟ್ರಿ ವರ್ಕಿಗೆ ಇರ್ತಕ್ಕಂಥ ಕೆಪಾಸಿಟಿ ಅಂತಕ್ಕಂಥದ್ದು ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿರಿ ನಿಮಗೆ ಏನಿಲ್ಲ, ಇಲ್ಲಿ ನೋಡಿರಿ ನೀವು ಉಳಿ ತಾನು ಕಿತ್ತಿರೂ ಇದು ರಿಮೂವ್ ಆಗಲ್ಲ ಸರ್, ಏನಿಲ್ಲ. ಒಂದು ಸರಿ ನಿಮ್ಗೆ ಏನಾದರೂ ಸ್ಟ್ಯಾಂಡರ್ಡ್ ವರ್ಕ್ ಬೇಕಿತ್ತಾ, ಸ್ಟ್ಯಾಂಡರ್ಡ್ ವರ್ಕ್ ಏನಾದರೂ ಬೇಕಿತ್ತಾ, ಲೈಫ್ ಲಾಂಗ್ ನಿಮ್ಗೆ ಏನು ಇಂಟೀರಿಯರ್ ಬೇಕಿತ್ತಾ, ಒಳ್ಳೆ ಕ್ವಾಲಿಟಿ ಇಂಟೀರಿಯರ್ ಬೇಕಿತ್ತಾ ನಿಮಗೆ, ಹಾಗಾದರೆ ಇವತ್ತೇ ನೀವೇನೆಲ್ಲ ನಮ್ಮ ಈ ಒಂದು ಲಕ್ಕಿ ಇಂಟೀರಿಯರ್ಸಿಗೆ ಏನೆಲ್ಲ ವಿಸಿಟ್ ಮಾಡಿ ಫಿಸಿಕಲಾಗಿ ಯಾವ ಥರ ವರ್ಕ್ ಇರುತ್ತೆ ಅಂತಕ್ಕಂಥದ್ದನ್ನು ನೋಡಿ. ಈಗಾಗಲೇ ನಾವು ಸುಮಾರು ಇಂಟೀರಿಯರ್ಗಳನ್ನು ಮಾಡಿದ್ದೀವಿ, ಇಡೀ ಕರ್ನಾಟಕದಾದ್ಯಂತ ಮಾಡ್ತಿದ್ದೀವಿ. ಪ್ರೆಸೆಂಟ್ ಇವಾಗ ಅಪ್ ಟು ಹುಬ್ಳಿ ಗುಲ್ಬರ್ಗವರೆಗೂ ನಾವು ಇಂಟೀರಿಯರ್ ಮಾಡ್ತಾಯಿದ್ದೀವಿ. ನೀವು ಬೇಕಿದ್ರೆ ಫಿಸಿಕಲಾಗಿಯೂ ನಾವು ಇಂಟೀರಿಯರ್ ಮಾಡ್ತಕ್ಕಂಥದ್ದನ್ನು ವಿಸಿಟ್ ಮಾಡಿರಿ. ಯಾವುದೇ ಕಾರಣಕ್ಕೂ ಹ್ಯಾಂಡ್ ವರ್ಕು ಮತ್ತು ಫ್ಯಾಕ್ಟ್ರಿ ವರ್ಕಿಗೆ ಇರ್ತಕ್ಕಂಥ ವ್ಯತ್ಯಾಸವನ್ನು ನೋಡ್ದೇ ನೀವು ಇಂಟೀರಿಯರ್ ಮಾಡಿಸ್ಬೇಡ್ರಿ. ಯಾಕಂದರೆ ಮನೆ ಅಂತಕ್ಕಂಥದ್ದು ಏನಿದೆ ಎಷ್ಟೋ ಜನರದ್ದು ಕನಸಾಗಿರುತ್ತೆ. ಆ ಒಂದು ಕನಸನ್ನು ಈಡೇರಿಸ್ಕೊಳ್ಳೋಸ್ಕರಾಗಿ ಏನೆಲ್ಲ ಮನೆ ಕಟ್ಟಿಸ್ತಿರ್ತಾರೆ. ಹಿಂದಿನ ಕಾಲದಲ್ಲೆಲ್ಲ ಹೇಗಿತ್ತು, ಮನೆಗೆ ಏನೆಲ್ಲ ಸುಣ್ಣ ಬಣ್ಣ ಆಗಿಲ್ಲ ಅಂತಂದ್ರೆ ಮನೇಲಿ ಅಂತಿದ್ರು, ಬರ್ತಾ POP ಆಗಿಲ್ಲ ಅಂದ್ರೆ ಮನೆ ಅಂತಿದ್ರು. ಇವಾಗ ಏನು ಹೇಳ್ತಿದ್ದಾರೆ, ಇಂಟೀರಿಯರ್ ಆಗಿಲ್ಲ ಅಂದರೆ ಮನೆ ಅಂತಿದ್ದಾರೆ. ಆ ಒಂದು ಉದ್ದೇಶಕ್ಕಾಗಿ ಹೇಳ್ತಾ ಇದ್ದೀನಿ. ನಿಮಗೆ ಕ್ವಾಲಿಟಿ ವರ್ಕ್ ಬೇಕಾ, ಸ್ಟ್ಯಾಂಡರ್ಡ್ ವರ್ಕ್ ಬೇಕಾ, ನಿಮ್ಗೆ ಯಾವ ಪ್ರೈಸಲ್ಲಿ ಬೇಕು ಹೇಳಿ, ಆ ಪ್ರೈಸಲ್ಲಿ ನಾವು ವರ್ಕ್ ಮಾಡಿಕೊಡ್ತೀವಿ. ಡಿಪೆಂಡ್ ಅಪಾನ್ ನಿಮ್ಮ ಬಜೆಟ್ ಮೇಲೆ ನಮ್ದು ಏನೆಲ್ಲ ವಿತ್ ವಾರಂಟಿನೂ ಅಪ್ಲಿಕೇಬಲ್ ಆಗುತ್ತೆ. ವಾರಂಟಿನೂ ನಾವು ವಿತ್ ಅಗ್ರಿಮೆಂಟಲ್ಲೇ ಕೊಡ್ತೀವಿ. ಈಗಾಗಲೇ ನೋಡ್ತಿದ್ರೆ ನೋಡಿ, ಈ ಥರ ಏನಿಲ್ಲ, ವಾರಂಟಿನೂ ನಾವು ಈ ಥರ ಅಗ್ರಿಮೆಂಟಲ್ಲಿ ಕೊಡ್ತೀವಿ. ಈ ಒಂದು ಫೀಲ್ಡಲ್ಲಿ ನಾನು ಚಾಲೆಂಜ್ ಮಾಡ್ತಿದ್ದೀನಿ. ಈ ಥರ ನಿಮಗೆ ವಾರಂಟಿಲಿ ಅಗ್ರಿಮೆಂಟ್ ಕೊಡ್ತಕ್ಕಂಥದ್ದು ಭಾಳ ವಿರಳ ಅಂತಕ್ಕಂಥದ್ದು ನಾನು ಹೇಳ್ತೀನಿ. ಯಾಕಂದರೆ ಯಾವುದೇ ಫ್ಯಾಕ್ಟ್ರಿಗಳಾಗಿರ್ಬೋದು, ಯಾವುದೇ ಹ್ಯಾಂಡ್ ವರ್ಕ್ ಮಾಡ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು, ತಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಕ್ವಾಲಿಟಿ ಮೇಂಟೈನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಾತ್ರ ವಾರಂಟಿ ಕೊಡಲಿಕ್ಕೆ ಸಾಧ್ಯ. ಅವ್ರು ವಾರಂಟಿ ಕೊಡ್ತಿದ್ದಾರೆ ಅಂತಂದರೆ ಆ ಒಂದು ವರ್ಕಲ್ಲಿ ಅವರು ಅಷ್ಟೇ ಪ್ರಮಾಣದಲ್ಲಿ ಏನೆಲ್ಲ ಕ್ವಾಲಿಟಿ ಯೂಸ್ ಮಾಡ್ತಿದ್ದಾರೆ ಅಂತಕ್ಕಂಥದ್ದನ್ನು ಹೇಳಕ್ಕೆ ಬಯಸ್ತೇನೆ ನಾನೇನಲ್ಲ. ಈ ಒಂದು ಸಂಪೂರ್ಣವಾಗಿ ನಿಮಗೇನೆಲ್ಲ ಎಲ್ಲ ಇಂಟೀರಿಯರ್ನ ನಾವು ಮಾಡ್ತೀವಿ. ಇವನ್ ಡಿಸೈನ್ಸ್ ಆದ್ರೂ ಕೊಡ್ತೀವಿ, ಮತ್ತು ಪ್ಲ್ಯಾನಿಂಗ್ ಆದರೂ ಕೊಡ್ತೀವಿ. ಬಜೆಟ್ ಫ್ರೆಂಡ್ಲಿನೂ ನಮ್ಮ ಇಂಟೀರಿಯರ್ ಇರುತ್ತೆ. ಎಲ್ಲಿ ಯಾವುದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಎಲ್ಲಿ ಯಾವುದಕ್ಕೆ ಇನ್ವೆಸ್ಟ್ಮೆಂಟ್ ಕಡಿಮೆ ಮಾಡ್ಬೋದು, ಇದ್ರದ್ದೆಲ್ಲ ಸಂಪೂರ್ಣ ಒಂದು ಪ್ಲ್ಯಾನಿಂಗ್ ಆಗಿರ್ಬೋದು. ನಾವು ಕಸ್ಟಮರ್ನ ಮೀಟ್ ಆಗತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಸಂಪೂರ್ಣವಾಗಿ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಅವ್ರಿಗೆ ಯಾವ ರೀತಿಯಾದಂಥ ಇಂಟೀರಿಯರ್ ಬೇಕು, ಬೇಸಿಕ್ ಬೇಕಾ, ಮಿಡ್ಲ್ ವರ್ಷನ್ ಬೇಕಾ, ಮಾಡ್ಲರ್ ಬೇಕಾ, ಇವೆಲ್ಲ ತಮ್ಮ ಬಜೆಟಲ್ಲಿ ಏನಿದೆ ಆ ಒಂದು ಬಜೆಟ್ ಪ್ರಕಾರನೇ ನಾವು ಇಂಟೀರಿಯರ್ ಮಾಡಿಕೊಡ್ತೀವಿ ಸರ್. ಏನೆಲ್ಲ ಕಡಿಮೆ ವೆಚ್ಚದಲ್ಲಿ ನಿಮಗೇನಾದರೂ ಹೈ ಕ್ವಾಲಿಟಿ ಇಂಟೀರಿಯರ್ ಬೇಕಾ, ಹಾಗಾದರೆ ಹಿಂದೆ ಭೇಟಿ ನೀಡಿ ಲಕ್ಕಿ ಇಂಟೀರಿಯರ್ ಸಿಂಧನೂರು. ಇದು ನಮ್ಮ ಉತ್ತರ ಕರ್ನಾಟಕದಲ್ಲೇ ಪ್ರಸ್ತುತ ಅತ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥ ಇಂಟೀರಿಯರು. ಯಾಕಂದರೆ ಎಲ್ಲನೂ ಫ್ಯಾಕ್ಟ್ರಿಯಲ್ಲೇ ಓನ್ ನಮ್ಮದೇ ಮ್ಯಾನುಫ್ಯಾಕ್ಚರಿಂಗ್ ಇದೆ, ಫಿಟ್ಟಿಂಗೂ ನಮ್ಮದೇ ಇದೆ, ಟ್ರಾನ್ಸ್ಪೋರ್ಟೂ ನಮ್ಮದೇ ಇದೆ. ನೀವು ಜಸ್ಟ್ ನಮ್ಮ ಹತ್ರ ನೀವು ಇಂಟೀರಿಯರ್ ಮಾತಾಡ್ಬಿಟ್ಟು ನೀವೇನೆಲ್ಲ ಯಾವ್ಯಾವ ಮೆಟೀರಿಯಲ್ ಬೇಕು, ಯಾವ್ಯಾವ ಡಿಸೈನ್ಸ್, ಯಾವ್ಯಾವ ಕಲರ್ ಏನು ಬೇಕಂತಕ್ಕಂಥದ್ದನ್ನು ಸೆಲೆಕ್ಷನ್ ಮಾಡಿ ನಮಗೆ ಕೀ ಹ್ಯಾಂಡ್ ಓವರ್ ಮಾಡಿದ್ರೆ ಸಂಪೂರ್ಣ ಜವಾಬ್ದಾರಿ ನಾವೇ ತೊಗೊಂಡು ಟೋಟಲ್ ಇಂಟೀರಿಯರ್ ಎಲ್ಲ ಮುಗಿಸ್ಕೊಟ್ಟು ನಿಮ್ಗೆ ರಿಟರ್ನ್ ಏನು ಕೀ ಹ್ಯಾಂಡ್ ಓವರ್ ಮಾಡ್ತೀವಿ. ವಿತ್ ವಾರಂಟಿನೂ ನಿಮಗೆ ಅಗ್ರಿಮೆಂಟಲ್ಲಿ ಕೊಡ್ತೀವಿ. ನಾವು ಇಂಟೀರಿಯರ್ ಮಾಡ್ತಕ್ಕಂಥದ್ದು ಮಟೀರಿಯಲ್ ಕಾಂಟ್ಯಾಕ್ಟನ್ನು ಮಾಡ್ತೀವಿ, ಪರ್ಸೆಂಟೇಜನ್ನು ಮಾಡ್ತೀವಿ, ಜೊತೆಗೆ ಸ್ಕ್ವೇರ್ ಫೀಟನ್ನು ಮಾಡ್ತೀವಿ. ಕಸ್ಟಮರ್ಸ್ ಏನೆಲ್ಲ ಮಟೀರಿಯಲ್ ಕೊಡಿಸಿರೋ ಅದನ್ನು ವರ್ಕ್ ಮಾಡಿಕೊಡ್ತೀವಿ ಸರ್. ನಾವೇನಿಲ್ಲ ನಿಮ್ಮ ಕಡೆ ಎಲ್ಲ ಅಂತಂದ್ರೂ ಅಷ್ಟು ಮಟೀರಿಯಲ್ ಕಾಂಟ್ಯಾಕ್ಟನ್ನು ಮಾಡಿಕೊಡ್ತೀವಿ. ಇಲ್ಲ ಸ್ಕ್ವೇರ್ ಫೀಟ್ ವೈಸ್ ಮಾಡಿದ್ರೆ ಸ್ಕ್ವೇರ್ ಫೀಟ್ ವೈಸನ್ನು ಮಾಡ್ತೀವಿ. ನಮ್ಮಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳು ಸಹ ಇದೆ. ಯಾವುದೇ ಕಾರಣಕ್ಕೂ ವರ್ಕಲ್ಲಿ ನಾವೇನು ಕಾಂಪ್ರಮೈಸ್ ಆಗಲ್ಲ. ಯಾಕಂದರೆ ಈಗಾಗಲೇ ಇಲ್ಲಿ ನೋಡ್ತಾ ಇದ್ದೀರಾ ನಮ್ಮ ಲಕ್ಕಿ ಇಂಟೀರಿಯರ್ ಸಿಂಧನೂರು ಈ ಒಂದು ಲೋಗೋದಲ್ಲೇ ನಾವು ಮೆನ್ಷನ್ ಮಾಡಿದ್ದೀವಿ, ಅನದರ್ ನೇಮ್ ಫಾರ್ ಬ್ಯೂಟಿ ಆ್ಯಂಡ್ ಡ್ಯೂರಬಿಲಿಟಿ. ಯಾಕಂದರೆ ಬಾಳಿಕೆ ಮತ್ತು ಸೌಂದರ್ಯಕ್ಕೆ ಮತ್ತೊಂದು ಹೆಸರೇ ಲಕ್ಕಿ ಇಂಟೀರಿಯರ್ ಸಿಂಧನೂರು. ಆ ಒಂದು ಧ್ಯೇಯದೊಂದಿಗೆ ನಾವು ಇವತ್ತು ಈ ಒಂದು ಮಾಡಲ್ ಇಂಟೀರಿಯರನ್ನು ಪ್ರಾರಂಭ ಮಾಡಿದ್ದೀವಿ. ಅದ್ರ ಪ್ರಕಾರವಾಗಿಯೇ ನಾವು ಇವತ್ತು ನಮ್ಮ ಇಂಟೀರಿಯರ್ಗಳನ್ನು ಮಾಡ್ಕೊತ ಹೋಗ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ನಿಮಗೆ ಕ್ವಾಲಿಟಿಲಾಗಿರ್ಬೋದು, ಕ್ವಾಂಟಿಟಿಲಾಗಿರ್ಬೋದು, ವರ್ಕ್ ಟೈಮಲ್ಲಾಗಿರ್ಬೋದು ಯಾವುದೇ ಕಾರಣಕ್ಕೂ ನಾವು ಕಾಂಪ್ರಮೈಸ್ ಆಗಲ್ಲ. ಅಷ್ಟೇ ರೀತಿಯಾದಂಥ ಒಳ್ಳೆ ರೀತಿಯಾದಂಥ ಇಂಟೀರಿಯರ್ ನಾವು ಮಾಡಿಕೊಡ್ತೇವೆ ಅಂತಕ್ಕಂಥದ್ದು ಹೇಳಕ್ಕೆ ಬಯಸ್ತೇನೆ ನಿಮಗೆ. ನಿಮ್ಮ ಕನಸಿನ ಮನೆಗೆ ಅತ್ಯುಷ್ಟವಾದಂತಹ ಇಂಟೀರಿಯರ್ ಬೇಕೇ? ಹಾಗಾದರೆ ಹಿಂದೆ ಸಂಪರ್ಕಿಸಿ. ಉತ್ತರ ಕರ್ನಾಟಕದ ಹೆಸರಾಂತ ಇಂಟೀರಿಯರ್ಸ್ಗಳಲ್ಲಿ ಒಂದಾಗಿರ್ತಕ್ಕಂಥ ಲಕ್ಕಿ ಇಂಟೀರಿಯರ್ಸ್ ಸಿಂಧನೂರು. ನಿಮ್ಮ ಇಂಟೀರಿಯರನ್ನು ನಮಗೆ ಕೊಡಿ, ಆ ಒಂದು ಚಿಂತೆಯನ್ನು ಮರೆತು ಬಿಡಿ.